ಈ ದಿನದ ಉಪನ್ಯಾಸಕ್ಕೆ ಆರಿಸಿಕೊಂಡಿರ್ತಕ್ಕಂತಹ ವಿಷಯ ಆಲೋಚನಾ ಶಕ್ತಿ. ಪ್ರಸ್ತುತ ಭೂಮಿಯ ಮೇಲೆ ಮನುಷ್ಯ ಅತ್ಯಂತ ಮುಂದುವರೆದಿರತಕ್ಕಂತಹ ಜೀವಿ, ವಿಕಾಸದಲ್ಲಿ ಹೆಚ್ಚು ಮುಂದುವರೆದಿರ್ತಕ್ಕಂತಹ ಜೀವಿ. ಬೇರೆ ಜೀವಗಳಿಗಿಂತ ಮನುಷ್ಯ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾನೆ. ಪರಮಾತ್ಮನ ಸಂಸರಣಾ ಯೋಜನೆಯಲ್ಲಿ ಜೀವ ವಿಕಾಸದಲ್ಲಿ ಪ್ರಾಣಿ ವರ್ಗದಿಂದ ಬಡ್ತಿ ಹೊಂದು ಮತ್ತು ಮನುಷ್ಯ ವರ್ಗಕ್ಕೆ ಬಂದಿರತಕ್ಕಂತಹ ಮನುಷ್ಯನ ದೇಹದ ರಚನೆ ಮತ್ತು ಪ್ರಜ್ಞೆಯ ಮಟ್ಟ ಹಿಂದಿನ ಜೀವ ವರ್ಗಗಳಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ರೂಪದಲ್ಲೂ ಪ್ರಜ್ಞೆಯಲ್ಲೂ ಕೂಡ ಪ್ರಾಣಿಗಳಿಗಿಂತ ಹೆಚ್ಚು ವಿಕಾಸ ಹೊಂದಿದವನು ಮನುಷ್ಯ ಅಂತ ನಮಗೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಮನುಷ್ಯನಿಗೆ ಅನೇಕ ಶಕ್ತಿ ಸಾಮರ್ಥ್ಯಗಳಿದೆ. ನಮ್ಮ ದೇಹ ಕೂಡ ಬಹಳ ವ್ಯವಸ್ಥಿತವಾಗಿ ರೂಪುಗೊಂಡಿದೆ. ನಮ್ಮ ಸ್ಥೂಲ ದೇಹವನ್ನು ಉಪಯೋಗಿಸಿ ನಾವು ಅನೇಕ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೇವೆ. ಆದರೆ ಮನುಷ್ಯ ತನ್ನ ಸ್ಥೂಲ ದೇಹದ ಮೂಲಕ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಅಥವಾ ಮನುಷ್ಯನಿಗೆ ಸ್ಥೂಲ ದೇಹ ಮಾತ್ರ ಇಲ್ಲ. ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ಬಹಳ ಚೆನ್ನಾಗಿ ನಾವು ತಿಳ್ಕೊಂಡಿದ್ದೇವೆ. ಮನುಷ್ಯನಿಗೆ ರಾಗಭಾವಗಳಿವೆ ಮತ್ತು ಮನುಷ್ಯನಿಗೆ ಮನಸ್ಸು ಕೂಡ ಇದೆ. ಮನ ಏವ ಮನುಷ್ಯಾಣಂ ಅಂತ ಅದಕ್ಕೆ ಹೇಳೋದು. ಮನಸ್ಸಿರೋದ್ರಿಂದಲೇ ಮನುಷ್ಯನನ್ನು ಮನುಷ್ಯ ಅಂತ ಕರೀತಾ ಇರ್ತಕ್ಕಂಥದ್ದು. ಈ ಸೂಕ್ಷ್ಮ ದೇಹಗಳ ಮೂಲಕನೂ ಕೂಡ ಮನುಷ್ಯ ಕೆಲಸವನ್ನು ಮಾಡೋದಕ್ಕೆ ಬಹಳ ಸಮರ್ಥನಾಗಿದ್ದಾನೆ. ನಮಗೆ ಸ್ಥೂಲ ದೇಹದ ಮೂಲಕ ನಾವು ಮಾಡ್ತಕ್ಕಂತಹ ಕೆಲಸಗಳ ಕಡೆ ಗಮನ ಇದೆ. ನಾವು ಪ್ರಜ್ಞಾಪೂರಿತವಾಗಿ ಕೆಲಸವನ್ನು ಮಾಡ್ತೇವೆ. ಆದರೆ ನಮ್ಮ ರಾಗಭಾವಗಳ ಕಡೆಯಾಗಲಿ ಅಥವಾ ನಮ್ಮ ಆಲೋಚನೆ ಕಡೆಯಾಗಲಿ ನಮ್ಮ ಗಮನ ಸಾಕಷ್ಟು ಇಲ್ಲ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಅಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿ ಅನೇಕ ಆಲೋಚನೆಗಳು ಬರ್ತಿರುತ್ತೆ, ಹೋಗ್ತಿರುತ್ತೆ. ಪ್ರತಿ ಕ್ಷಣವೂ ಕೂಡ ಮನುಷ್ಯನಿಗೆ ಆಲೋಚನೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಮನುಷ್ಯ ಸುಮ್ಮನೆ ಕೂತಿದ್ರೂ ಕೂಡ, ಏನು ಕೆಲಸ ಮಾಡದೇ ಇದ್ದರೂ ಕೂಡ ಮನಸ್ಸು ಮಾತ್ರ ಕೆಲಸ ಸತತವಾಗಿ ಮಾಡ್ತಾನೆ ಇರುತ್ತೆ. ಅಂದರೆ ಕ್ರಿಯೆ ಇಲ್ಲದ ಕ್ಷಣವೇ ಇಲ್ಲ. ಮನಸ್ಸು ಕೆಲಸ ಮಾಡ್ತಲೇ ಇರತಕ್ಕಂಥ ಕ್ಷಣವೇ ಇಲ್ಲ. ಈ ಮನಸ್ಸು ಒಂದು ದಿನದಲ್ಲಿ 50,000ದಿಂದ 70,000 ಆಲೋಚನೆಗಳನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ವೈಜ್ಞಾನಿಕ ಪ್ರಯೋಗದ ಮೂಲಕ ತಿಳಿದು ಬಂದಿರತಕ್ಕಂಥದ್ದು, ಒಬ್ಬ ಸಾಧಾರಣ ಮನುಷ್ಯ 50,000ದಿಂದ 70,000 ಆಲೋಚನೆಗಳನ್ನು ಮಾಡ್ತಾನೆ ಒಂದು ದಿನದಲ್ಲಿ ಅಂತ. ಈ ಆಲೋಚನಾ ಶಕ್ತಿ ಅಥವಾ ಆಲೋಚನೆ ಎಲ್ಲಿಂದ ನಮಗೆ ಹುಟ್ಟುತ್ತಾ ಇದೆ ಅಂದರೆ ಮನುಷ್ಯನ ಸೂಕ್ಷ್ಮ ಶರೀರದಿಂದ ಆಲೋಚನೆಗಳು ಬರ್ತಾ ಇರತಕ್ಕಂಥದ್ದು. ಮನುಷ್ಯನ ಮನಸ್ಸಿನಿಂದ ಹೇಳ್ತಾ ಇರತಕ್ಕಂಥದ್ದು ಆಲೋಚನೆಗಳು. ಸ್ಥೂಲ ದೇಹದಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸಗಳ ಮೌಲ್ಯವನ್ನು ನಾವು 1 ಅಂತ ಇಟ್ಕೊಂಡಿದ್ದೆ. ಆದರೆ ಸೂಕ್ಷ್ಮ ದೇಹಗಳ ಮೂಲಕ ಮಾಡ್ತಕ್ಕಂತಹ ಶಕ್ತಿಗೆ ಅದಕ್ಕಿಂತ ಹೆಚ್ಚು ಮೌಲ್ಯ ಇದೆ. ಇದನ್ನು ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಸ್ಥೂಲ ದೇಹದ ಮೂಲಕ ಮಾಡ್ತಕ್ಕಂತಹ ಕೆಲಸಗಳ ಶಕ್ತಿ ಒಂದಾದರೆ, ನಮ್ಮ ಆಲೋಚನೆಗಳ ಮೂಲಕ ನಡೀತಾ ಇರತಕ್ಕಂತಹ ಅದರ ಶಕ್ತಿ 25 ಅಂತ ಹೇಳ್ಬೋದು. ಅದರ ಮೌಲ್ಯ ಅಂದರೆ ಆಲೋಚನೆಗಳ ಒಂದು ಶಕ್ತಿ ಅಥವಾ ಅದರ ಮೌಲ್ಯ ಸ್ಥೂಲ ದೇಹದ ಮೂಲಕ ನಡೀತಾ ಇರತಕ್ಕಂತಹ ಕಾರ್ಯಗಳ 25ರಷ್ಟು ಜಾಸ್ತಿ ಇದೆ. ಯಾಕೆ ಅಂದರೆ ನಮ್ಮ ಮನಸ್ಸು ಸೂಕ್ಷ್ಮವಾದ ಪ್ರಕೃತಿ ತತ್ವಗಳಿಂದ ಮಾಡಲ್ಪಟ್ಟಿದೆ. ಮನೋಲೋಕದ ಪ್ರಕೃತಿ ತತ್ವಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಮನಸ್ಸು ಬಹಳ ವೇಗವಾಗಿ ಕೆಲಸ ಮಾಡುತ್ತೆ. ಮನಸ್ಸು ಯಾವ ಆಲೋಚನೆಯನ್ನು ಮಾಡುತ್ತೋ ಆ ಆಲೋಚನೆ ಕಾರ್ಯರೂಪಕ್ಕೆ ಬರೋ ಮುಂಚೆನೇ ಅದು ಸಾಕಷ್ಟು ಪ್ರಭಾವವನ್ನು ಬೀರಿರುತ್ತೆ. ಅದರ ಕಡೆ ನಮಗೆ ಗಮನವೂ ಇಲ್ಲ, ಅದರ ಕಡೆ ಸರಿಯಾದ ಅರ್ಥಗ್ರಹಿಕೆಯೂ ಇಲ್ಲ.
ಆದರೆ ನಾವೀಗಾಗಲೇ ತಿಳ್ಕೊಂಡ ಹಾಗೆ ಸ್ಥೂಲ ದೇಹದ ಮೂಲಕ ಮಾಡ್ತಕ್ಕಂಥ ಕೆಲಸಗಳ ಶಕ್ತಿಗಿಂತ ಆಲೋಚನೆಗಳ ಮೂಲಕ ಮಾಡ್ತಕ್ಕಂತಹ ಕಾರ್ಯಗಳ ಶಕ್ತಿ ಬಹಳ ಹೆಚ್ಚಾಗಿದೆ, ಅಗಾಧವಾಗಿದೆ. ಈ ಶಕ್ತಿ ಆಲೋಚನೆ ಮಾಡ್ತಕ್ಕಂತಹವನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಮತ್ತು ಬೇರೆಯವ್ರ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಕ್ಕಂತಹ ಸಾಮರ್ಥ್ಯ ಇದೆ. ಅಗಾಧವಾದಂತಹ ಶಕ್ತಿ ನಮ್ಮ ಆಲೋಚನೆಗಳ ಮೂಲಕ ಬಿಡುಗಡೆ ಆಗ್ತಾ ಇರೋದ್ರಿಂದ ಇದರ ಕಡೆ ಗಮನ ಹರಿಸಬೇಕಾಗಿರೋದು ಬಹಳ ಮುಖ್ಯ ಆಗಿದೆ. ಅದರಲ್ಲೂ ಆಧ್ಯಾತ್ಮ ಸಾಧನೆಯಲ್ಲಿ ನಾವು ತೊಡಕೊಂಡಿರುವಾಗ ಈ ಶಕ್ತಿ ಹೇಗೆ ಕೆಲಸ ಮಾಡ್ತಾ ಇದೆ, ಇದರ ಪರಿಣಾಮ ಏನು, ಪ್ರಭಾವ ಏನು ಅಂತಕ್ಕಂಥದ್ದನ್ನು ನಾವು ಬಹಳ ಚೆನ್ನಾಗಿ ಗ್ರಹಿಸಬೇಕಾಗಿದೆ. ಯಾಕೆ ಅಂದರೆ ಇದರ ಕಡೆ ನಮ್ಮ ಅರಿವು ಇಲ್ಲ, ಕಡಿಮೆ. ಸ್ಥೂಲ ದೇಹದ ಮೂಲಕ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಕಡೆ ನಮ್ಮ ಗಮನ ಇದೆ, ಆದರೆ ಮನಸ್ಸಿನಲ್ಲಿ ಹೇಳ್ತಾ ಇರ್ತಕ್ಕಂಥ ಆಲೋಚನೆಗಳ ಕಡೆ ನಮ್ಮ ಹತೋಟಿ ಆಗಲಿ ಅಥವಾ ಗಮನ ಆಗಲಿ ಬಹಳ ಕಡಿಮೆ ಇರ್ತಕ್ಕಂಥದ್ದು. ತಂತಾನೇ ಏನೋ ಆಲೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಒಂದು ಕ್ಷಣವೂ ಕೂಡ ಅದು ಸುಮ್ಮನೆ ಇರೋದೇ ಇಲ್ಲ. ಮಲಗಿದ್ದಾಗಲೂ ಕೂಡ, ನಾವು ನಿದ್ದೆಯಲ್ಲೂ ಕೂಡ ಮನಸ್ಸು ಕೆಲಸ ಮಾಡ್ತಾನೇ ಇರುತ್ತೆ. ಈ ಮನಸ್ಸಿನ ಆಲೋಚನಾ ಶಕ್ತಿಗೆ ಅಷ್ಟೊಂದು ಮೌಲ್ಯ ಇದೆ ಅಂದರೆ, ಅಥವಾ ಈ ಆಲೋಚನೆಗಳಿಗೆ ಅಗಾಧವಾದ ಶಕ್ತಿ ಇದೆ ಅಂದರೆ, ಅದು ಆಲೋಚನೆ ಮಾಡ್ತಕ್ಕಂತಹ ಮನುಷ್ಯ ಮತ್ತು ಬೇರೆಯವ್ರ ಮೇಲೂ ಕೂಡ ಅಗಾಧವಾದಂತಹ ಪರಿಣಾಮವನ್ನು ಬೀರುತ್ತೆ ಅನ್ನೋದಾದರೆ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂತಹ ವಿಚಾರವಾಗಿ ಈ ದಿನ ಆ ವಿಚಾರವಾಗಿ ಕೆಲವು ಅಂಶಗಳನ್ನು ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಮಹಾತ್ಮರು AP ಸಿನ್ನೆಟ್ರಿಗೆ ಬರೆದಂತಹ ಒಂದು ಪತ್ರದಲ್ಲಿ ಹೀಗೆ ಹೇಳ್ತಾರೆ, ಆಲೋಚನೆಗಳು ಮಾತುಗಳು ಅಂತ. ಆಲೋಚನೆಗಳು ಮಾತುಗಳಾಗಿದ್ದು ಅವುಗಳಿಗೆ ಜೀವ ಇರುತ್ತದೆ. ಮಾತುಗಳಿಗೆ, ಆಲೋಚನೆಗಳಿಗೆ ಜೀವ ಇದೆ. ನಾವು ಸ್ಥೂಲ ದೇಹದ ಮೂಲಕ ಮಾತಾಡ್ತೇವೆ. ನಮ್ಮ ಸ್ಥೂಲ ದೇಹದಲ್ಲಿರ್ತಕ್ಕಂತಹ ಅಂಗಗಳನ್ನು ಉಪಯೋಗಿಸ್ಕೊಂಡು ಲ್ಯಾರಿಂಗ್ಸ್ ಅಂತ ಹೇಳ್ತೇವೆ, ಅಥವಾ ನಮ್ಮ ಗಂಟಲಿನಿಂದ ಶಬ್ದವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಮನಸ್ಸು ಆಲೋಚನೆಗಳ ಮೂಲಕ ಮಾತಾಡುತ್ತೆ ಅಂತ. ಅಂದರೆ ಮನಸ್ಸಿನ ಮಾತು ಆಲೋಚನೆ, ಮನಸ್ಸಿನ ಮಾತು ಆಲೋಚನೆ ಅಂತಕ್ಕಂಥದ್ದು. ಈ ಮಾತುಗಳಿಗೆ ಒಳ್ಳೆಯದನ್ನು ಮಾಡೋ ಶಕ್ತಿನೂ ಇದೆ, ಕೆಟ್ಟದನ್ನು ಮಾಡೋ ಶಕ್ತಿನೂ ಇದೆ. ಇದರ ಶಕ್ತಿ ಬಹಳ ಅಗಾಧವಾಗಿದೆ. ನಾವು ಯಾವಾಗಲಾದರೂ ಯಾರಾದರೂ ಏನಾದರೂ ನಮ್ಗೆ ಅಂದರೆ, ಅವರ ನಡೆ ನುಡಿಯಿಂದ ನಮಗೆ ನೋವು ಉಂಟು ಮಾಡಿದ್ರೆ ನಾವೇನು ಹೇಳ್ತೀವಿ? ಮನಸ್ಸಿಗೆ ಮಾತ್ರ ನೋವು ಮಾಡಬೇಡ, ನನಗೊಂದು ಏಟು ಕೊಟ್ಟರು ಪರವಾಗಿಲ್ಲ, ನೀನು ಒಂದು ಏಟು ಕೊಟ್ಟುಬಿಡು ಪರವಾಗಿಲ್ಲ, ಆದರೆ ಮನಸ್ಸಿಗೆ ಮಾತ್ರ ನೋವು ಮಾಡಬೇಡ. ಯಾಕೆಂದರೆ ಅದರ ಪರಿಣಾಮ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ನಮಗೆ ಅರಿವೇ ಇಲ್ಲದೆ ಎಷ್ಟೋ ಕೆಲಸಗಳು ನಡೀತಾ ಇದೆ. ನಮ್ಮ ಮನಸ್ಸಿನ ಆಲೋಚನೆಗಳ ಮೂಲಕ ನಮ್ಮ ಅರಿವಿಗೆ ಬರದಲೇ ಎಷ್ಟೋ ಕೆಲಸ ಕಾರ್ಯಗಳು ನಡೀತಾ ಇದೆ. ಆ ಕಾರ್ಯ ನಮ್ಮಿಂದಲೇ ಆಗ್ತಾ ಇದೆ ಅಂದಮೇಲೆ ಆ ಕಾರ್ಯದ ಫಲವನ್ನು ಕೂಡ ನಾವೇ ಅನುಭವಿಸ್ಬೇಕಾಗಿದೆ. ಆ ಕರ್ಮದ ಫಲವೂ ಕೂಡ ನಮಗೆ ಸೇರ್ತಕ್ಕಂಥದ್ದು. ಹೀಗಿರುವಾಗ ಆಧ್ಯಾತ್ಮ ಸಾಧಕ ಎಷ್ಟು ಜಾಗರೂಕತೆಯಿಂದ, ಎಷ್ಟು ಎಚ್ಚರಿಕೆಯಿಂದ ತನ್ನ ಮನಸ್ಸನ್ನು ಗಮನಿಸ್ಕೊಳ್ಬೇಕು, ತನ್ನ ಮನಸ್ಸಿನಲ್ಲಿ ಹೇಳ್ತಾ ಇರ್ತಕ್ಕಂತಹ ಆಲೋಚನೆಗಳನ್ನು ಹತೋಟಿಯಲ್ಲಿಟ್ಕೊಳ್ಬೇಕು ಅನ್ನುವಂತಹ ವಿಚಾರವಾಗಿ ನಾವು ಈ ದಿನ ಕೆಲವು ಅಂಶಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. HPB ಅವರು ಒಂದು ಲೇಖನದಲ್ಲಿ ಹೇಳ್ತಾರೆ, ನಾವು ಬೇರೊಬ್ಬರ ತಪ್ಪುಗಳನ್ನು ಟೀಕಿಸಿದರೆ ಅದರಿಂದ ಆ ವ್ಯಕ್ತಿಯಲ್ಲಿನ ಕೆಲವು ಮೂಲ ವಸ್ತುಗಳನ್ನು ನಮ್ಮೆಡೆಗೆ ಆಕರ್ಷಿಸಿಕೊಳ್ಳುತ್ತೇವೆ. ಬಹಳ ಚೆನ್ನಾಗಿ ಗಮನಿಸಬೇಕು ನಾವು, ಅಲ್ವಾ? ಒಂದೊಂದು ಪದವನ್ನು ಕೂಡ ಆ ವ್ಯಕ್ತಿಯಲ್ಲಿನ ತಪ್ಪುಗಳನ್ನು ನಮ್ಮಲ್ಲಿ ಉಂಟು ಮಾಡಲು ಪ್ರಯತ್ನಿಸುತ್ತವೆ. ಈ ಮೂಲ ವಸ್ತುಗಳು ನಾವೇನು ಆಕರ್ಷಣೆ ಮಾಡ್ಕೊಳ್ತೀವಿ ಬೇರೆಯವರಿಂದ, ಅದು ನಮ್ಮಲ್ಲಿ ತಪ್ಪು ಮಾಡತಕ್ಕಂತಹ ಒಂದು ಪ್ರಚೋದನೆಯನ್ನು ಕೊಡುತ್ತೆ. ಹೇಗೆ ಅಂದರೆ, ಹೆಚ್ಚಿನ ವೇತನದ ಆಸೆಗಾಗಿ ಅವನನ್ನು ಬಿಟ್ಟು ನಮ್ಮ ಸೇವೆಗೆ ಬಂದಂತೆ. ನಾವು ಯಾರನ್ನಾದರೂ ಟೀಕಿಸಿದ್ರೆ, ಬೇರೆಯವ್ರ ಬಗ್ಗೆ ನಾವು ಮಾತನಾಡಿದ್ರೆ
ಹೇಗೆ ಅದು ನಮಗೆ ತಿರುಗುಬಾಣವಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ HPB ಅವರಿಲ್ಲಿ ನಮಗೆ ಹೇಳ್ತಾ ಬರ್ತಾರೆ. ಈ ಆಲೋಚನೆಗಳು ಹೇಗೆ ಉತ್ಪತ್ತಿಯಾಗುತ್ತವೆ? ಈ ಮನೋದೇಹದಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಆಲೋಚನೆಗಳು. ಮುಖ್ಯವಾಗಿ ಕೆಳಮನಸ್ಸಿನ ಪ್ರಕೃತಿಯಲ್ಲಿ ತರಂಗಗಳ ಮೂಲಕ ಚಲಿಸ್ತಕ್ಕಂತಹ ಆಲೋಚನೆಗಳು. ಈ ಆಲೋಚನೆಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದು ಪರೋಕ್ಷವಾಗಿ ಕೆಲಸ ಮಾಡ್ಬೋದು, ಪ್ರತ್ಯಕ್ಷವಾಗಿ ಕೂಡ ನಮ್ಮ ಆಲೋಚನೆಗಳು ಕೆಲಸ ಮಾಡುತ್ತವೆ. ಹೇಗೆ ಇದು ಪರೋಕ್ಷವಾಗಿ ಕೆಲಸ ಮಾಡುತ್ತೆ ಅಂದರೆ, ನಾವು ಸ್ಥೂಲ ದೇಹದ ಮೂಲಕ ಏನೇ ಕೆಲಸ ಮಾಡಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥದ್ದು ಯಾವುದು? ಮನಸ್ಸು. ನಾವು ಮನಸ್ಸು ಏನು ಪ್ರೇರಣೆ ಕೊಡುತ್ತೋ, ಮನಸ್ಸು ಏನು ಯೋಚನೆ ಮಾಡುತ್ತೋ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೇವೆ. ಅಂದರೆ ಮನಸ್ಸೇ ನಮ್ಮ ಸ್ಥೂಲ ದೇಹದ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಪ್ರೇರಕ ಶಕ್ತಿ. ಅಂದರೆ ಇಲ್ಲಿ ಪರೋಕ್ಷವಾಗಿ ಮನಸ್ಸು ಸ್ಥೂಲ ದೇಹದ ಮೂಲಕ ಕೆಲಸ ಮಾಡ್ತಾ ಇದೆ. ಅಂದರೆ ನಮ್ಮ ಆಲೋಚನೆಗಳು ನಮ್ಮ ಸ್ಥೂಲ ದೇಹದ ಮೂಲಕ ಕೆಲಸ ಮಾಡ್ತಾ ಇವೆ. ಇದು ಪರೋಕ್ಷವಾಗಿ ನಡೀತಕ್ಕಂಥ ಕೆಲಸ. ಪ್ರತ್ಯಕ್ಷವಾಗಿ ಅಂದರೆ ಆ ಮನೋಲೋಕದ ಪ್ರಕೃತಿಯಲ್ಲಿ ಮನೋದೇಹದಿಂದ ಏಳ್ತಕ್ಕಂತಹ ಆಲೋಚನೆಗಳು ಆ ಮನೋಲೋಕದಲ್ಲಿ ತರಂಗಗಳನ್ನು ಉಂಟು ಮಾಡಿ ಅದು ಸ್ಥೂಲ ಲೋಕಕ್ಕೆ ಬರುವ ಮುಂಚೆಯೇ ಅದರ ಪ್ರಭಾವವನ್ನು ಸಾಕಷ್ಟು ಬೀರ್ತಕ್ಕಂಥದ್ದು. ಅದು ಹೇಗೆ ಈ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ನೋಡಿ, ನಮ್ಮ ಹಿಂದೂ ಧರ್ಮಗ್ರಂಥಗಳಲ್ಲೂ ಕೂಡ ಹೇಳಿದ್ದಾರೆ, ನಾವು ಏನು ಆಲೋಚನೆ ಮಾಡ್ತೀವೋ ಅದೇ ಆಗಿರ್ತೇವೆ ಅಂತ. ಅಂದರೆ ಮನುಷ್ಯ ತಾನು ಏನು ಆಲೋಚನೆ ಮಾಡ್ತಾನೋ ಅದರಿಂದಲೇ ಮಾಡಲ್ಪಟ್ಟಿದ್ದಾನೆ, ಅಥವಾ ಅದೇ ರೀತಿ ಆಗ್ತಾನೆ. ನಾವು ಏನು ಯೋಚನೆ ಮಾಡಿದ್ರೆ ನಾವು ಅದೇ ಆಗ್ತೇವೆ. ನಾವು ತಪ್ಪು ಯೋಚನೆ ಮಾಡಿದ್ರೆ, ಇನ್ನೊಬ್ಬರ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ರೆ ನಾವು ಅದೇ ರೀತಿಯ ಗುಣಗಳನ್ನು, ಗುಣ ಸ್ವಭಾವಗಳನ್ನು ನಾವು ಮೈಗೂಡಿಸ್ಕೊಳ್ತಕ್ಕಂಥದ್ದು. ಬುದ್ಧರು ಕೂಡ ಹೇಳ್ತಾರೆ, ನಾವು ನಮ್ಮ ವಿಚಾರಗಳಿಂದ ಮಾಡಲ್ಪಟ್ಟಿದ್ದೇವೆ. ಅಂದರೆ ನಮ್ಮ ಆಲೋಚನೆಗಳಿಂದಲೇ ಮನುಷ್ಯನ ಮಾಡಲ್ಪಟ್ಟಿರೋದು. ಮನುಷ್ಯನಿಗೆ ಮನಸ್ಸೇ ಪ್ರಧಾನ. ಪ್ರಸ್ತುತ ಜೀವ ವಿಕಾಸದ ಹಂತದಲ್ಲಿ ಕೆಳಮನಸ್ಸು ಅತಿಯಾಗಿ ಬೆಳೆದಿದೆ, ಅದೇ ಪೂರ್ತಿಯಾಗಿ ಮನುಷ್ಯನನ್ನು ಆಳ್ತಾ ಇದೆ. ಅದು ಹೇಳಿದಾಗೆ ನಾವು ಕೇಳ್ತಾ ಇದ್ದೇವೆ. ಹೀಗೆ ಮನಸ್ಸು ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾದರೆ ಈ ಆಲೋಚನೆಗಳ ಪರಿಣಾಮಗಳೇನು? ಪ್ರತ್ಯಕ್ಷವಾಗೂ ಕೆಲಸ ಮಾಡುತ್ತೆ, ಪರೋಕ್ಷವಾಗೂ ಕೆಲಸ ಮಾಡುತ್ತೆ. ಆಲೋಚನೆಗಳು ಮನೋದೇಹದ ಮಾತುಗಳಿದ್ದ ಹಾಗೆ, ಅಥವಾ ಮನಸ್ಸಿನ ಮಾತುಗಳಿದ್ದ ಹಾಗೆ ಅದಕ್ಕೆ ಅಗಾಧವಾದಂತಹ ಶಕ್ತಿ ಇದೆ ಅಂತ ನಾವೀಗಾಗಲೇ ತಿಳ್ಕೊಂಡ್ವಿ. ಹಾಗಾದರೆ ಅದರ ಪರಿಣಾಮಗಳೇನು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ನಮಗೆ ಅರಿವಿಗೆ ಇದ್ದೋ ಇಲ್ಲದೆಯೋ ಎಷ್ಟೋ ಯೋಚನೆಗಳು ನಮ್ಮಲ್ಲಿ ಬರ್ತಾ ಇದೆ, ಅದರ ಪರಿಣಾಮ ನಮ್ಮ ಮೇಲೂ ಆಗ್ತಾ ಇದೆ, ಬೇರೆಯವ್ರ ಮೇಲೂ ಆಗ್ತಾ ಇದೆ. ಅಂದರೆ ಅದರ ಕಡೆ ನಾವು ಗಮನ ಹರಿಸ್ಬೇಕಾಗಿರೋದು ಬಹಳ ಮುಖ್ಯ ಅನ್ನುವಂಥ ವಿಚಾರ. ಈ ಎರಡೂ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂತ ಆಲೋಚನೆಗಳ ಬಗ್ಗೆ ಹೇಳ್ತಾರೆ. ಥಿಯಾಸಫಿ, ಪ್ರಶ್ನೋತ್ತರ ರೂಪದಲ್ಲಿ ಥಿಯಾಸಫಿ ಅನ್ನುವಂತಹ ಗ್ರಂಥವನ್ನು ನೀವು ಓದಿರ್ಬೋದು. ಸಾಕಷ್ಟು ಜನ ಈ ಪಾವ್ರಿಯವರು ಬರೆದಿರ್ತಕ್ಕಂಥದ್ದು ಬಹಳ ಚೆನ್ನಾಗಿ ಮನಸ್ಸಿನ ಆಲೋಚನೆಗಳ ಬಗ್ಗೆ ಅಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಈ ಆಲೋಚನೆಗಳ ಪರಿಣಾಮ ಎರಡು ರೀತಿಯದ್ದು ಅಂತ ಹೇಳೋದು. ಆಲೋಚಿಸುವ ಮನುಷ್ಯನ ಮೇಲೆ ಆಗ್ತಕ್ಕಂಥ ಪರಿಣಾಮ. ಆಲೋಚನೆ ಯಾರು ಮಾಡ್ತಾ ಇದ್ದಾರೋ, ನಾವು ಮಾಡ್ತಾ ಇದ್ದೀವೋ, ನಮ್ಮ ಮೇಲೆ ಆಗ್ತಕ್ಕಂತಹ ಪರಿಣಾಮ ಒಂದು. ಮತ್ತು ಅವನ ಹೊರಗಡೆ ಆಗ್ತಕ್ಕಂಥದ್ದು, ಆತನಿಂದ ಹೊರಗಡೆ, ಆ ಪ್ರಕೃತಿಯಲ್ಲಾಗ್ಬೋದು, ಆ ಸ್ಥಳದಲ್ಲಾಗ್ಬೋದು, ಮತ್ತು ಬೇರೆಯ ವ್ಯಕ್ತಿಯ ಮೇಲೆ ಕೂಡ ಆಗ್ಬೋದು. ಆ ರೀತಿ ಎರಡು ರೀತಿಯ ಪರಿಣಾಮಗಳು ಈ ಆಲೋಚನೆಗಳಿಂದ ಆಗುತ್ತೆ ಅಂತ ಹೇಳ್ತಾರೆ. ಮೊದಲು ನಾವು ನೋಡೋಣ, ನಾವು ಮಾಡ್ತಕ್ಕಂತಹ ಆಲೋಚನೆಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಬ್ಬ ಮನುಷ್ಯ ಆಲೋಚನೆ ಮಾಡ್ತಾರೆ, ಯಾವುದಾದ್ರೂ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬಂತು ಅಂದರೆ ಮನಸ್ಸಿನ ಗುಣ ಏನಪ್ಪ ಅಂದರೆ ಅದನ್ನೇ ರಿಪೀಟ್ ಮಾಡ್ತಕ್ಕಂಥದ್ದು, ಪುನರಾವರ್ತನೆ ಆಗ್ತಾ ಇರುತ್ತೆ. ನಾವು ಬೆಳಿಗ್ಗೆ ಎದ್ದು ಏನೋ ಒಂದು ಯೋಚನೆ ನಮ್ಮ ಮನಸ್ಸಿಗೆ ಬಂತು ಅಂತ ಇಟ್ಕೊಳ್ಳಿ, ದಿನ ಎಲ್ಲ ಅದೇ ಗುಂಗಲ್ಲೇ ಇರ್ತೀವಿ, ಅಥವಾ ಅದೇ ಯೋಚನೆ ಮತ್ತೆ 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 ಬರ್ತಾನೇ ಇರುತ್ತೆ ಅಲ್ವಾ? ಅದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ನಾವು ಗಮನಿಸಿದ್ರೆ ನಮಗೆ ಅದರ ಬಗ್ಗೆ ಗೊತ್ತಾಗತ್ತೆ. ಈ ಆಲೋಚನೆಗಳು ಮತ್ತೆ ಮತ್ತೆ ನಮ್ಮಲ್ಲಿ ಹೇಳ್ತಾ ಇರುವಾಗ
ಈ ಆಲೋಚನೆಗಳ ಶಕ್ತಿ ಹೆಚ್ಚಾಗುತ್ತೆ. ಹೌದಾ? ಮತ್ತೆ ಮತ್ತೆ ಆಲೋಚನೆಗಳು ಬರ್ತಾ ಇದ್ರೆ ಅದರ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಈ ಆಲೋಚನೆಯ ಯಾವುದೇ ಒಂದು ಆಲೋಚನೆ, ಆ ಆಲೋಚನೆಗೆ ಆ ವ್ಯಕ್ತಿ ಕೇಂದ್ರವಾಗ್ತಾನೆ. ಕೇಂದ್ರ ಆಗೋದು ಒಂದೇ ಅಲ್ಲ, ಆ ಪರಿಸರದಲ್ಲಿ ಇರತಕ್ಕಂತಹ ಅದೇ ರೀತಿಯ ಆಲೋಚನೆಗಳನ್ನು ಆಕರ್ಷಣೆ ಮಾಡೋದರಿಂದ ಆತ ಕೇಂದ್ರ ಬಿಂದುವಾಗಿದ್ದಾನೆ ಯಾವುದೋ ಒಂದು ಆಲೋಚನೆಗೆ. ಮತ್ತು ಸುತ್ತಮುತ್ತಲೂ ಇರ್ತಕ್ಕಂಥ ಅದೇ ರೀತಿಯ ಆಲೋಚನೆಗಳನ್ನು ಅವನು ಆಕರ್ಷಣೆ ಮಾಡ್ತಾ ಇದ್ದಾನೆ. ಅವಾಗೇನಾಗುತ್ತೆ? ಅದು ಇನ್ನೂ ಬಲವಾಗುತ್ತೆ, ಶಕ್ತಿಯುತವಾಗುತ್ತೆ. ಹೇಗೆ ಅಂದರೆ ಅಯಸ್ಕಾಂತದ ಹಾಗೆ, ಆ ಆಕರ್ಷಣೆಯಿಂದ ಅಯಸ್ಕಾಂತದ ಹಾಗೆ ಬೇರೆಯ ಒಂದು ಆಲೋಚನೆಗಳನ್ನು ಕೂಡ ತನ್ನೆಡೆಗೆ ಸೆಳ್ಕೊಳ್ತಾನಂತೆ. ನಮಗೆ ಗೊತ್ತಿದೆಯಾ ಇದು? ಗೊತ್ತಿರಲ್ಲ ಅಲ್ವಾ? ಎಷ್ಟೋ ಸಾರಿ ನಮ್ಮ ಆಲೋಚನೆಗಳು ನಮ್ಮ ಮೇಲೂ ಕೆಲಸ ಮಾಡ್ತಾ ಇವೆ, ಪದೇ ಪದೇ ಅದು ಪುನರಾವರ್ತನೆ ಆಗ್ತಾ ಇರೋದ್ರಿಂದ ಆ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ, ಆ ಪ್ರದೇಶದಲ್ಲಿರ್ತಕ್ಕಂತಹ ಬೇರೆಯವರ ಅದೇ ರೀತಿಯ ಆಲೋಚನೆಗಳು ಕೂಡ ನಮ್ಮ ಆಲೋಚನೆಗಳನ್ನು ಇನ್ನೂ ಹೆಚ್ಚು ಶಕ್ತಿಯುತವನ್ನಾಗಿ ಮಾಡ್ತಾ ಇದೆ. ಇದು ಒಂದು ಭಾಗ. ನಮ್ಮ ಆಲೋಚನೆಗಳು ನಮ್ಮ ಮೇಲೆ, ಬೇರೆಯವರ ಆ ಪ್ರಕೃತಿಯಲ್ಲಿರೋ ಆಲೋಚನೆಗಳು ನಮ್ಮ ಆಲೋಚನೆಗಳನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಮಾಡ್ತಾ ಇರೋದು. ಅಂದರೆ ಈ ಆಲೋಚನೆಗಳು ಎಲ್ಲಿ ಉತ್ಪತ್ತಿ ಆಗ್ತಿದೆ? ನಮ್ಮ ಥಿಯಾಸಫಿ ವಾಂಗ್ಮಯದ ಪ್ರಕಾರ ನಾವು ತಗೊಂಡ್ರೆ ಮನೋದೇಹ, ಕೆಳ ಮನೋದೇಹ ಅಂದರೆ ರೂಪದೇಹದಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಆಲೋಚನೆಗಳು. ಆದರೆ ಈ ಆಲೋಚನೆಗಳ ಕಂಪನಗಳಿದೆಯಲ್ಲ, ಎಲ್ಲವೂ ಕೂಡ ತರಂಗಗಳ ರೂಪದಲ್ಲೇ ಇರುವಂಥದ್ದು. ಆ ಪ್ರಕೃತಿ ತತ್ವದಲ್ಲಿ ತರಂಗಗಳ ರೂಪದಲ್ಲಿ ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಪಸರಿಸ್ತಾ ಇರ್ತಕ್ಕಂಥದ್ದು. ಈ ತರಂಗಗಳು, ಈ ಕಂಪನಗಳು ಅಥವಾ ಸ್ಪಂದಗಳು ಅಂತ ನಾವೇನು ಹೇಳ್ತೀವಿ, ಅದು ರೂಪದೇಹಕ್ಕಷ್ಟೇ ಸೀಮಿತವಾಗಿರೋದಿಲ್ಲ. ರೂಪದೇಹಕ್ಕೆ ಹತ್ತಿರದಲ್ಲಿರ್ತಕ್ಕಂತಹ ನಮ್ಮ ಕಾಮದೇಹದ ಮೇಲೂ ಕೂಡ ಪ್ರಭಾವವನ್ನು ಬೀರ್ತವೆ. ಮತ್ತು ನಮ್ಮ ರೂಪದೇಹಕ್ಕೆ ಹತ್ತಿರವಾಗಿರ್ತಕ್ಕಂತಹ ಉನ್ನತ ಮನೋದೇಹ ಮೇಲೆ ಅಥವಾ ಕಾರಣ ಶರೀರದ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ನಮ್ಮ ಮನಸ್ಸು, ಕೆಳಮನಸ್ಸು, ನಮಗೆ ಬರ್ತಕ್ಕಂತಹ ಆಲೋಚನೆಗಳು ಮುಖ್ಯವಾಗಿ ಬಹಳ ಮಟ್ಟಿಗೆ ಸ್ವಾರ್ಥಪೂರಿತವಾಗಿರೋದ್ರಿಂದ ಭಾವನೆಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡುತ್ತೆ. ಅಂದರೆ ನಮ್ಮ ರಾಗಭಾವಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡುತ್ತೆ. ಅಂದರೆ ನಮ್ಮ ಆಲೋಚನೆಗಳು ಉತ್ಪತ್ತಿಯಾಗೋದು ಮನಸ್ಸಿನಲ್ಲೇ ಆದರೂ ಕೂಡ ಅವು ನಮ್ಮ ಕಾಮದೇಹದ ಮೇಲೂ ಕೂಡ ಪ್ರಭಾವವನ್ನು ಬೀರಿ ರಾಗಭಾವಗಳನ್ನು ಉದ್ರೇಕಗೊಳಿಸ್ತವೆ. ಅಂದರೆ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳನ್ನು ಉದ್ರೇಕಗೊಳಿಸ್ತವೆ. ನಾವು ಆಲೋಚನೆಗಳ ಜೊತೆಗೆ ರಾಗಭಾವಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತೇವೆ. ಅಂದರೆ ಇನ್ನೂ ಶಕ್ತಿಯುತವಾಗಿ ಆಗ್ತಾ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ ಕೋಪದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದರೆ ಕೋಪವನ್ನು ಹೆಚ್ಚಿಸ್ಕೊಳ್ತೇವೆ. ಕೋಪದ ಬಗ್ಗೆ ಒಂದು ಆಲೋಚನೆ ನಮಗೆ ಬಂತು ಅಂದರೆ ಏನಾಗುತ್ತೆ? ಅದು ಆ ಆಲೋಚನೆ, ನಮ್ಮ ಕೋಪ ಅದು ರಾಗಭಾವಕ್ಕೆ ಸೇರಿದ್ದು, ಅದನ್ನು ಉದ್ರೇಕಗೊಳಿಸ್ತಕ್ಕಂಥದ್ದು. ಆ ಕಂಪನಗಳು ಕಾಮದೇಹದ ಮೇಲೆ ಪ್ರಭಾವವನ್ನು ಬೀರಿ ಅದನ್ನು ಉದ್ರೇಕಗೊಳಿಸ್ತಕ್ಕಂಥದ್ದು. ಮತ್ತು ಕೋಪದ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದರೆ ಕೋಪ ಇನ್ನೂ ಹೆಚ್ಚಾಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ, ನಿಮ್ಮ ಅರಿಷಡ್ ವರ್ಗಗಳನ್ನು ಅಥವಾ ನಿಮ್ಮ ದುರ್ಗುಣಗಳನ್ನು ನೀವು ಕುರಿತು ಯೋಚನೆ ಮಾಡಬೇಡಿ. ಅವುಗಳನ್ನು ಕುರಿತು ಯೋಚನೆ ಮಾಡಿದ್ರೆ ಅವು ಇನ್ನೂ ಶಕ್ತಿಯುತವಾಗ್ತವೆ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಸದ್ಗುಣಗಳ ಬಗ್ಗೆ ನೀವು ಆಲೋಚನೆಯನ್ನು ಮಾಡಿದ್ದೇ ಆದರೆ ಆಗ ಇವುಗಳಿಗೆ ಅಲ್ಲಿ ಸ್ಥಾನ ಅಂತಕ್ಕಂಥದ್ದು ಇರೋದಿಲ್ಲ ಅಂತ. ಹಾಗೆ ಹೇಗೆ ನಮ್ಮ ಆಲೋಚನೆಗಳು ಕಾಮದೇಹದ ಮೇಲೆ ಪ್ರಭಾವ ಬೀರುತ್ತವೋ ಅದೇ ರೀತಿ ನಾವು ಉನ್ನತವಾದಂತಹ ಆಲೋಚನೆಗಳನ್ನು ಮಾಡಿದ್ದೇ ಆದರೆ ಅದು ನಮ್ಮ ಕಾರಣ ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಉನ್ನತ ವಿಚಾರಗಳನ್ನು ನಾವು ಪದೇ ಪದೇ ಯೋಚನೆ ಮಾಡ್ತಾ ಇದ್ದರೆ, ನಾವು ಪದೇ ಪದೇ ಒಳ್ಳೆಯ ಸದ್ಗುಣಗಳ ಚಿಂತನೆಯನ್ನು ಮಾಡ್ತಾ ಇದ್ದರೆ ಅದು ನಮ್ಮ ಕಾರಣ ಶರೀರವನ್ನು ತಲುಪುತ್ತೆ. ಕಾರಣ ಶರೀರದಲ್ಲಿ ಯಾರಿರ್ತಕ್ಕಂಥದ್ದು? ನಮ್ಮ ಉನ್ನತಾತ್ಮ, ಜೀವಾತ್ಮ ನೆಲೆಸಿರ್ತಕ್ಕಂಥದ್ದೇ ಕಾರಣ ಶರೀರದಲ್ಲಿ. ಆತ ಅನುಭವಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಅಂಶ ಕೆಳಗಿನ ಲೋಕಗಳಲ್ಲಿ ದೇಹಾತ್ಮನಾಗಿ ವ್ಯಕ್ತವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಉನ್ನತ ಆಲೋಚನೆಗಳು ಎದ್ದಿದ್ದೇ ಆದರೆ ಆ ಆಲೋಚನೆಗಳು ರೂಪ ಮನೋದೇಹದಲ್ಲಿ ಎದ್ದರೂ ಕೂಡ ಆ ಕಾರಣ ಶರೀರವನ್ನು ತಲುಪಿ ಆ ಕಂಪನಗಳು ಆ ಜೀವಾತ್ಮನನ್ನು ತಲುಪಿ ನಮ್ಮ ಗುಣ ಸ್ವಭಾವವನ್ನು ಬದಲಾಯಿಸ್ತಕ್ಕಂಥದ್ದು ಅಥವಾ ನಮ್ಮನ್ನು ಪರಿಪೂರ್ಣತೆಯ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ಅವುಗಳಿಗಿದೆ ಅಂತ ಹೇಳ್ತಾರೆ. ಹೀಗೆ ಒಬ್ಬ ಮನುಷ್ಯನಲ್ಲಿ ಮನಸ್ಸಿನಲ್ಲಿ ಏಳತಕ್ಕಂತಹ ಆಲೋಚನೆಗಳು
ಆ ಮನಸ್ಸಿನ ಕ್ಷೇತ್ರ ಅಷ್ಟೇ ಅಲ್ಲ, ಆ ಆಲೋಚನೆಗಳು ಉನ್ನತ ಮನಸ್ಸಿನ ಕ್ಷೇತ್ರದಲ್ಲಿರ್ತಕ್ಕಂತಹ ಕಾರಣ ಶರೀರದ ಮೇಲೂ ಪ್ರಭಾವ ಬೀರುತ್ತೆ ಮತ್ತು ಕಾಮ ಶರೀರದ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಇದು ಆತನ ಮೇಲೆ ಆಗತಕ್ಕಂತಹ ಪರಿಣಾಮ. ಅದೇ ಒಬ್ಬ ವ್ಯಕ್ತಿಯ ಆಲೋಚನೆ ಆತನಿಂದ ಹೊರಗಡೆ ಆಗ್ತಕ್ಕಂತಹ ಪರಿಣಾಮ ಏನು ಅನ್ನೋದನ್ನು ನಾವು ನೋಡೋದಾದರೆ, ಒಬ್ಬ ವ್ಯಕ್ತಿಯಿಂದ ಆಲೋಚನೆ ಕಂಪನಗಳೇನಾಗುತ್ತೆ, ಆ ಸುತ್ತಲಿನ ರೂಪಲೋಕದ ಪ್ರಕೃತಿಯಲ್ಲಿ ಓಡಾಡಕ್ಕೆ ಶುರು ಮಾಡುತ್ತೆ. ಎಲ್ಲಿ ಹೇಳುತ್ತೆ? ಮನಸ್ಸಲ್ಲಿ, ಮನೋಲೋಕದ ಪ್ರಕೃತಿಯಲ್ಲಿ ಹೇಳ್ತಕ್ಕಂಥದ್ದು ಅಲ್ಲಿ ಓಡಾಡ್ತಾ ಇರುತ್ತೆ. ಅಂದರೆ ಇಲ್ಲಿ ನಾವು ಭೂಮಿ ಮೇಲೆ ನಾವು ಒಬ್ಬರೇ ಇದ್ದೀವ, ಎಷ್ಟೋ ಜನ ಜೀವರುಗಳಿದ್ದೇವೆ, ಎಷ್ಟೋ ಜನ ಮನುಷ್ಯರಿದ್ದೇವೆ. ಎಲ್ಲರೂ ಕೂಡ ನಾವು ಬಿಡುಗಡೆ ಮಾಡ್ತಾ ಇರ್ತೀವಿ ಆಲೋಚನೆಗಳನ್ನು. 50,000 to 70,000 ಅಂತ ಹೇಳಿದ್ರೆ ಯಾವುದೋ ಒಂದು ವೈಜ್ಞಾನಿಕ ಪ್ರಯೋಗದ ಮೂಲಕ ಕಂಡುಕೊಂಡಂಥದ್ದು. ಎಲ್ಲರಿಂದನೂ ಆಲೋಚನೆಗಳು ಬಿಡುಗಡೆ ಆಗ್ತಾ ಇದೆ ಅಂದರೆ ಅವು ಸೂಕ್ಷ್ಮವಾಗಿದೆ, ಶಕ್ತಿ ಜಾಸ್ತಿ ಮತ್ತು ಚಲನೆ ಜಾಸ್ತಿ, ಅಂದರೆ ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇದೆ ಅಂತ ಹೇಳ್ತಾರೆ. ಮನೋಕ್ಷೇತ್ರದಲ್ಲಿ, ಆ ಮನೋಲೋಕದಲ್ಲಿ ನಾವೆಲ್ಲ ಬಿಡುಗಡೆ ಮಾಡ್ತಕ್ಕಂತಹ ಆಲೋಚನೆಗಳು ಎಲ್ಲಿ ಅವು ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇವೆ ಅಂತ ಹೇಳ್ತಾರೆ. ಅಂದರೆ ಒಬ್ಬರು ಎಬ್ಬಿಸ್ತಕ್ಕಂಥ ಆಲೋಚನೆ ಇನ್ನೊಬ್ಬರ ಆಲೋಚನೆ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಇನ್ನೊಬ್ಬರ ಆಲೋಚನೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಅದಕ್ಕೆ ನೋಡಿ, ಕೆಲವು ಸಾರಿ ನಾವು ಹೇಳ್ತೀವಿ, ನನಗೆ ಯಾವುದೋ ಒಂದು ಆಲೋಚನೆ ಬಂತು ಅಂತ ನಾವು ಹೇಳಿದ್ರೆ, ನನಗೂ ಕೂಡ ಅದೇ ಆಲೋಚನೆ ಬಂತು ಅಂತ ಹೇಳಿರ್ತೀವಿ. ಯಾಕೆ ಅಂದರೆ ಒಬ್ಬರಲ್ಲಿ ಹೇಳ್ತಕ್ಕಂಥ ಆಲೋಚನೆ ಇನ್ನೊಬ್ಬರಲ್ಲಿ ಅದೇ ರೀತಿಯ ಆಲೋಚನೆ ಸ್ವಲ್ಪ ಮಟ್ಟಿಗಿದ್ದರೂ ಕೂಡ ಅದನ್ನು ಪ್ರಚೋದನೆಗೊಳಿಸಿ ಹೆಚ್ಚುಗೊಳಿಸ್ತಕ್ಕಂಥದ್ದು. ಆ ರೀತಿ ನಮ್ಮ ಹೊರಗಡೆ, ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಹೇಳ್ತಕ್ಕಂಥ ಆಲೋಚನೆ ಆತನ ಹೊರಗಡೆಯೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು, ಬೇರೆಯವರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಈ ಆಲೋಚನೆಯ ಕಂಪನಗಳು ಸಾಂಕ್ರಾಮಿಕ ಅಂತ ಹೇಳ್ತಾರೆ. ಮತ್ತು ಅವುಗಳು ಕ್ರಮಿಸ್ತಕ್ಕಂತಹ ದೂರ ಮತ್ತು ಅದರ ವೇಗ ಮತ್ತು ಪ್ರಭಾವ ಯಾವುದನ್ನು ಅವಲಂಬಿಸಿದೆಯಪ್ಪ ಅಂದರೆ ನಮ್ಮ ಆಲೋಚನೆಯ ಸ್ವರೂಪ ಅಥವಾ ಆ ವಿಚಾರ, ಅದಕ್ಕಿರ್ತಕ್ಕಂತಹ ಶಕ್ತಿ ಮತ್ತು ಸ್ಪಷ್ಟತೆ. ಎಷ್ಟು ಸ್ಪಷ್ಟವಾಗಿ ನಮ್ಗೆ ಆಲೋಚನೆ ಬರ್ತಾ, ಕೆಲವು ಸರಿ ವೇಗಕ್ಕೆ ಬರ್ತಾ ಇರುತ್ತೆ ಆಲೋಚನೆಗಳು, ಎಷ್ಟು ಸ್ಪಷ್ಟವಾಗಿ ಬರ್ತಾ ಇರುತ್ತೋ ಅಷ್ಟು ಶಕ್ತಿ ಜಾಸ್ತಿ ಇರುತ್ತೆ, ಅಷ್ಟು ಬೇರೆಯವ್ರ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂತಹ ಒಂದು ಶಕ್ತಿ ಅವಕ್ಕೆ ಇರುತ್ತೆ. ಒಂದು ಉದಾಹರಣೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇದ್ದರೆ ಅದರ ಪರಿಣಾಮ ಬೇರೆಯವ್ರ ಮೇಲೆ ಕೂಡ ಆಗುತ್ತೆ ಅಂತ. ಭಕ್ತಿಯಿಂದ ಕೂತ್ಕೊಂಡು ನಾವು ಒಬ್ಬ ವ್ಯಕ್ತಿ ಧ್ಯಾನ ಮಾಡ್ತಾ ಇದ್ದಾನೆ ಅಂದರೆ ಆ ಭಕ್ತಿಯ ಅಲೆಗಳು ಅಥವಾ ತರಂಗಗಳು ಆ ಪ್ರದೇಶದಲ್ಲಿರ್ತಕ್ಕಂತಹ ಬೇರೆಯವ್ರ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ ಅಂತ. ಅಂದರೆ ಉನ್ನತ ಮಟ್ಟದಲ್ಲಿ ನಾವು ಆಲೋಚಿಸಿದ್ದೇ ಆದರೆ ತನಗೆ ಅರಿವಿಲ್ಲದೆ ಅಥವಾ ನಮ್ಮ ಅರಿವಿಗೆ ಬರದಲ್ಲೇ ನಾವು ಇನ್ನೊಬ್ಬರಿಗೆ ಸೇವೆ ಮಾಡ್ತಾ ಇದ್ದೀವಿ. ಇದೊಂದು ಧಾರ್ಮಿಕ ಸೇವೆ ಅಲ್ವಾ? ಬೇರೆಯವರಲ್ಲಿ ಒಳ್ಳೆಯ ಸದ್ಗುಣಗಳ ಆಲೋಚನೆಗಳನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು ಒಂದು ಸೇವೆನಾ ಅಲ್ವಾ? ಅದು ಸೇವೆನೇ. ನಾವು ಅಂದ್ಕೊಳ್ತೀವಿ ಎಷ್ಟೋ ಸರಿ, ನನ್ನ ಕೈಲೇನಾಗುತ್ತೆ, ನನಗೆ ವಯಸ್ಸಾಯಿತು ಅಥವಾ ನನಗೆ ಶಕ್ತಿ ಇಲ್ಲ, ನನಗೇನು ಮಾಡೋಕ್ಕಾಗಲ್ಲ, ನಾನು ಏನು ಸೇವೆ ಮಾಡೋಕ್ಕಾಗತ್ತೆ, ನನ್ನ ಕೈಲೇನೂ ಆಗಲ್ಲ ಅಂತ. ನೋಡಿ, ಆಲೋಚನೆಗಳಿಗಿರ್ತಕ್ಕಂಥ ಶಕ್ತಿ ನಾವು ಸ್ಥೂಲ ದೇಹದ ಮೂಲಕ ಮಾಡ್ತಕ್ಕಂಥ ಶಕ್ತಿಗಳಿಗಿಂತ ಬಹಳ ಅಗಾಧವಾಗಿರ್ತಕ್ಕಂಥದ್ದು. ಉನ್ನತ ಸದ್ಗುಣಗಳ ಚಿಂತನೆ ನಮಗೆ ಮಾಡೋದಕ್ಕೆ ಸಾಧ್ಯ ಇದೆ. ಆ ಸದ್ಗುಣಗಳ ಚಿಂತನೆ ಬೇರೆಯವರ ಮೇಲೆ ಅಗಾಧವಾದಂತಹ ಶಕ್ತಿಯನ್ನು ಬೀರ್ತಕ್ಕಂತಹ ಒಂದು ಪರಿಣಾಮವನ್ನು ನಾವು ಗುರುತಿಸ್ಕೊಳ್ಬೇಕಾಗಿದೆ. ಸರಿ, ಆದರೆ ನಮ್ಮ ಆಲೋಚನೆಗಳು ವಿರುದ್ಧ ದಿಕ್ಕಿನಲ್ಲಿ ಆ ಶತ್ರುತ್ವದ ಆಲೋಚನೆ ಏನಾದರೂ ನಮ್ಮಲ್ಲಿ ಬಂತು ಅಂದರೆ ಏನಾಗುತ್ತೆ, ಅದೂ ಕೂಡ ಬೇರೆಯವರ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಸದ್ಗುಣಗಳು, ಸಚ್ಚಿಂತನೆಗಳು ಹೇಗೆ ಬೇರೆಯವರ ಮೇಲೆ ಪ್ರಭಾವವನ್ನು ಬೀರುತ್ತೋ ಅದೇ ರೀತಿ ನಮ್ಮ ದುಷ್ಟ ಆಲೋಚನೆಗಳು ಅಥವಾ ಕೆಟ್ಟ ಆಲೋಚನೆಗಳು ಕೂಡ ಬೇರೆಯವರ ಮೇಲೆ ಪ್ರಭಾವವನ್ನು ಬೀರುತ್ತೆ ಮತ್ತು ಅವರಲ್ಲಿ ಇರ್ತಕ್ಕಂತಹ ಆ ಗುಣಗಳನ್ನು ಪ್ರಚೋದಿಸಿ ಪ್ರೇರೇಪಿಸಿ ಹೆಚ್ಚು ಮಾಡ್ತಕ್ಕಂಥದ್ದು. ಎಂತಹ ಕೆಟ್ಟ ಕರ್ಮ ಅಲ್ವಾ? ನಾವು ಮಾಡಿದ್ದು ಮನಸ್ಸಲ್ಲಿ ಆಲೋಚನೆ, ಬೇರೆಯವ್ರು ಯಾರೋ ತಪ್ಪು ಮಾಡಿದ್ರೆ ಅದಕ್ಕೆ ನಾನು ಹೇಗೆ ಹೊಣೆ ಅಂತಕ್ಕಂತಹ ನಾವು ಧೋರಣೆಯನ್ನು ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕರ್ಮ ನಿಯಮವನ್ನು ನಾವು ಸರಿಯಾಗಿ ಅರ್ಥೈಸ್ಕೊಂಡಿದ್ದೆ ಆದರೆ ಕರ್ಮಫಲದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ. ಒಬ್ಬನಲ್ಲಿ ಇರಬಹುದಾದಂತಹ ದ್ವೇಷದ ಒಂದು ಆಲೋಚನೆಯನ್ನು ನಮ್ಮ ಕೆಟ್ಟ ಆಲೋಚನೆಯಿಂದ ಹೆಚ್ಚು ಮಾಡ್ತಾ ಇದ್ದೇವೆ. ಕೆಲವು ಸಾರಿ ಇದು ಯಾವ ಮಟ್ಟಕ್ಕೆ ಹೋಗ್ಬೋದಪ್ಪ ಅಂದರೆ ಆ ವ್ಯಕ್ತಿ ಕೊಲೆ ಕೂಡ ಮಾಡೋದಕ್ಕೆ ಮುಂದಾಗ್ಬೋದು ಅಂತ ಹೇಳ್ತಾರೆ. ಕೊಲೆ ಮಾಡೋ ಹಂತಕ್ಕೆ
ಇದೇ ರೀತಿಯ ಯುದ್ಧಗಳು ನಡೀತಾ ಇರೋದು ಕೂಡ ಅದೇ ರೀತಿಯೇ. ನಾವು ಮನೇಲಿ ಕೂತಿರ್ಬೋದು, ಆದರೆ ನಮ್ಮ ಆಲೋಚನೆಗಳ ಮೂಲಕ ನಾವು ಎಷ್ಟು ಪ್ರಭಾವವನ್ನು ಬೀರ್ತಾ ಇದ್ದೇವೆ. ನಾವು ಯಾವ ಧನಾತ್ಮಕ ಅಥವಾ ಋಣಾತ್ಮಕ ಆಲೋಚನೆಗಳಿದ್ದರೆ ಅದೇ ರೀತಿಯ ಆಲೋಚನೆಗಳು ಬೇರೆಯವ್ರಿಗೂ ಬರೋ ಥರ ಮಾಡ್ತಾ ಇರ್ತವೆ. ಯುದ್ಧ ಮಾಡಬೇಕು ಅನ್ನೋ ಪ್ರವೃತ್ತಿ ಯಾರೋ ಕೆಲವರಿಗಿದ್ದರೆ, ಅವ್ರು ಮಾಡ್ತಾ ಇದ್ದರೆ ಯುದ್ಧ, ಅದಕ್ಕೆ ಪರೋಕ್ಷವಾಗಿ ನಾವು ಕೂಡ ಕಾರಣ ಆಗಿರ್ತೀವಿ. ಏಕೆಂದರೆ ಆ ಒಂದು ರೀತಿಯ ಆಲೋಚನೆಗಳನ್ನು ನಾವು ಮಾಡ್ತಾ ಇರ್ತೇವೆ ಮನೆಯಲ್ಲೇ ಕೂತ್ಕೊಂಡು, ಅಥವಾ ನಾವೆಲ್ಲಿದ್ದರೆ ಅಲ್ಲಿ. ಆ ರೀತಿ ಪರೋಕ್ಷವಾಗಿ ನಾವು ಅದಕ್ಕೆ ಭಾಗಿಯಾಗಿರ್ತೇವೆ ಅಂತ. ಅದಕ್ಕೆ ಹೇಳ್ತಾರೆ ಕರ್ಮ ನಿಯಮದಲ್ಲಿ, ಕರ್ಮಫಲದಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತ ಹೇಳ್ತಾರೆ. ದ್ವೇಷವನ್ನು ಹುಟ್ಟುಹಾಕಿದವನು, ಆಲೋಚನೆಯ ಮೂಲಕ ಹುಟ್ಟುಹಾಕಿದವನು, ಆಲೋಚನೆ ಮೂಲಕನೂ ಮಾತುಗಳು ಒಂದೇ ಅಲ್ಲ, ಏಕೆಂದರೆ ಆಲೋಚನೆಗಳು ಕೂಡ ಮನಸ್ಸಿನ ಮಾತುಗಳು ಅಂತ ನಾವು ತಿಳ್ಕೊಂಡ್ವಲ್ಲ ಹಾಗೆ. ಮತ್ತು ಈ ಒಂದು ಆಲೋಚನೆಗೆ ಪ್ರೋತ್ಸಾಹ ನೀಡಿದಂಥವನು, ಮತ್ತು ಈ ಆಲೋಚನೆಗೆ ಕಾರ್ಯರೂಪಕ್ಕೆ ತರೋದಕ್ಕೆ ಸಹಾಯ ಮಾಡಿದಂಥವನು, ಕೊನೆಗೆ ಯಾರೋ ಒಬ್ಬ ಈ ದುಷ್ಟದ ದ್ವೇಷದ ಅಲೆಗಳು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಯಾರೋ ಒಬ್ಬನಲ್ಲಿ ಶಕ್ತಿಯುತವಾಗಿ ಕೊಲೆ ಮಾಡಿಸ್ತಕ್ಕಂಥ ಪ್ರಚೋದನೆ ಕೊಡುತ್ತಲ್ಲ, ಅವನು ನಾವು ಅಂದ್ಕೊಳ್ಳೋದು ಕೊಲೆ ಮಾಡಿದವನು ಮಾತ್ರ ಆ ಕರ್ಮಕ್ಕೆ ಭಾಗಿ ಅಂತ ಅಲ್ಲ. ಎಲ್ಲಿಂದ ಯಾರ್ಯಾರೆಲ್ಲ ಆ ಕರ್ಮ ಫಲದಲ್ಲಿ ಭಾಗಿಯಾಗಿರ್ತಾರೆ ಅನ್ನೋದನ್ನು ಕರ್ಮ ನಿಯಮದಲ್ಲಿ ಭಾಳ ಚೆನ್ನಾಗಿ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ನಾವು ಥಿಯಾಸಫಿ ಸಾಹಿತ್ಯವನ್ನು ಓದಬೇಕು ಅಂತ ಹೇಳ್ತಕ್ಕಂಥದ್ದು. ಇದು ಒಂದು ರೀತಿಯ ಪರಿಣಾಮ, ವ್ಯಕ್ತಿಯ ಹೊರಗಡೆ ಆಗ್ತಕ್ಕಂಥದ್ದು. ಮತ್ತೊಂದು ರೀತಿಯ ಪರಿಣಾಮ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಆಲೋಚನೆಗಳ ಪರಿಣಾಮ ಆತನ ಹೊರಗಡೆ. ಒಂದು ಭಾಗವನ್ನು ನೋಡಿದ್ವಿ. ಇನ್ನೊಂದು ಭಾಗ ಏನು ಅಂದರೆ ಸಂಕಲ್ಪ ರೂಪಗಳ ಸೃಷ್ಟಿ. ನಮಗೆಲ್ಲ ಗೊತ್ತು, ಸಂಕಲ್ಪ ರೂಪಗಳ ಬಗ್ಗೆ ಸಾಕಷ್ಟು ಥಿಯಾಸಫಿ ವಾಂಗ್ಮಯದಲ್ಲಿ ಓದ್ಕೊಂಡಿದ್ದೇವೆ. ಈ ಸಂಕಲ್ಪ ರೂಪಗಳನ್ನು ಸೃಷ್ಟಿ ಮಾಡುತ್ತವೆ ಆಲೋಚನೆಗಳು. ಒಬ್ಬ ವ್ಯಕ್ತಿಯಿಂದ ಹುಟ್ಟಿದಂತಹ ಆಲೋಚನೆಗಳು ಹೊರಗಿನ ಪ್ರಕೃತಿಯಲ್ಲಿ ಈ ಸಂಕಲ್ಪ ರೂಪಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇವಕ್ಕೇನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯ ಶರೀರದ ಹೊರಗಡೆ ನಿರ್ದಿಷ್ಟವಾಗಿ ತೇಲಾಡ್ತಕ್ಕಂತಹ ಆಲೋಚನಾ ರೂಪಗಳು ಅಂತ ಹೇಳ್ತಾರೆ. ಇವಕ್ಕೆ ಅಗಾಧವಾದಂತಹ ಶಕ್ತಿ ಇರುತ್ತೆ. ಈ ಸಂಕಲ್ಪ ರೂಪಗಳಿಗೆ ಬಹಳಷ್ಟು ಶಕ್ತಿ ಇರತಕ್ಕಂಥದ್ದು. ಪ್ರತಿಯೊಂದು ಆಲೋಚನೆ ರೂಪನೂ ಕೂಡ, ಈ ಸಂಕಲ್ಪ ರೂಪವೂ ಕೂಡ ಅದ್ಭುತವಾದ ಬಣ್ಣಗಳಿಂದ ಮಾಡಲ್ಪಟ್ಟಿರುತ್ತೆ. ನಮ್ಮ ಥಿಯಾಸಫಿ ಬೆಂಗಳೂರು ಸಿಟಿ ಲಾಡ್ಜ್ನವರು ಹೊರಡಿಸಿರ್ತಕ್ಕಂತಹ ಈ ವರ್ಷದ ಕ್ಯಾಲೆಂಡ್ರಲ್ಲಿ ನೀವು ನೋಡ್ಬೋದು, ಸಂಕಲ್ಪ ರೂಪಗಳ ಚಿತ್ರಗಳನ್ನು ಕೂಡ ನಮ್ಮ ಸಹೋದರಿಯವರು ಅದರಲ್ಲಿ ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ಹೇಗೆ ಅದು ಕಾಣಿಸುತ್ತೆ ಸಂಕಲ್ಪ ರೂಪಗಳು ಅಂದರೆ, ಅದಕ್ಕೆ ನಿರ್ದಿಷ್ಟವಾದ ಬಣ್ಣ ಇರುತ್ತೆ, ರೂಪ ಇರುತ್ತೆ, ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಅದು ತನ್ನ ಕಂಪನಗಳ ಮೂಲಕ ಪ್ರಕೃತಿಯಲ್ಲಿ ತರಂಗಗಳನ್ನು ಎಬ್ಬಿಸ್ತಾ ಇರುತ್ತೆ. ಒಳ್ಳೆಯ ಆಲೋಚನೆಗಳಾದರೆ ಒಳ್ಳೆಯ ರೂಪಗಳು, ಸುಂದರವಾದಂತಹ ರೂಪಗಳಿರುತ್ತೆ, ಒಳ್ಳೆಯ ಬಣ್ಣಗಳಿಂದ ಕೂಡಿರುತ್ತೆ, ಆಕರ್ಷಕವಾಗಿ ಕಾಣಿಸ್ತಾ ಇರುತ್ತೆ. ನಮ್ಮಂತಹ ಸಾಧಾರಣ ಮನುಷ್ಯರಿಗೆ ಕಾಣಿಸೋದಿಲ್ಲ. ಯೋಗ ದೃಷ್ಟಿ ಇರತಕ್ಕಂಥವರು ಅವುಗಳನ್ನು ಖಂಡಿತವಾಗ್ಲೂ ಅವರು ನೋಡಬಹುದಾಗಿದೆ. ಹಾಗೆ ಅದೇ ಕೆಟ್ಟ ಆಲೋಚನೆಗಳಾದರೆ ಅದು ಭಯಂಕರವಾದಂತಹ ರೂಪಗಳನ್ನು ಪಡ್ಕೊಂಡಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಈ ಆಲೋಚನೆಗಳು ಸಂಕಲ್ಪ ರೂಪಗಳನ್ನು ಸೃಷ್ಟಿ ಮಾಡುತ್ತೆ ಒಬ್ಬ ಮನುಷ್ಯನ ಹೊರಗಡೆ ಅಲ್ವಾ. ಈ ಆಲೋಚನೆಗಳೇನು ಮಾಡುತ್ತೆ, ಸಾಮಾನ್ಯವಾಗಿ ರಾಗಭಾವಗಳ ಜೊತೆ ಸೇರಿಕೊಂಡಲ್ವ ಕೆಲಸ ಮಾಡೋದು. ರಾಗಭಾವಗಳ ಜೊತೆ ಸೇರಿಕೊಂಡಾಗ ಅಂದರೆ ನಮ್ಮ ಆಲೋಚನೆಗಳಿಗೆ ರಾಗಭಾವಗಳು ಪುಷ್ಟಿ ಕೊಟ್ಟಾಗ, ಅಥವಾ ಆಲೋಚನೆ ರಾಗಭಾವಗಳನ್ನು ಉದ್ದೀಪನಗೊಳಿಸಿದಾಗ ಅದು ಆ ರಾಗಭಾವಗಳ ರೂಪಗಳನ್ನು ಕೂಡ ಪಡ್ಕೊಂಡು ಹೇಳ್ತಾರೆ ಎರಡನೇ ದರ್ಜೆಯ ಸಂಕಲ್ಪ ರೂಪಗಳಾಗತ್ತೆ ಅಂತ ಹೇಳ್ತಾರೆ. ಇನ್ನೂ ಆ ಕಾಮ ಶರೀರದ ಒರಟಾದ ಪ್ರಕೃತಿಯಲ್ಲಿ ಬಗೆ ಬಗೆಯಾದ ಬಣ್ಣಗಳನ್ನು ಸೂಸ್ತಾ ಇರುತ್ತೆ. ಇದು ರೂಪ ಮತ್ತು ಕಾಮ ಪ್ರಕೃತಿಯ ಬೆರಕೆ ರೂಪಗಳು ಅಂತ ಹೇಳ್ತಾರೆ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ಆಲೋಚನೆಗಳು ನಮ್ಮ ರಾಗಭಾವಗಳನ್ನು ಕೂಡ ಪ್ರಚೋದನೆ ಮಾಡಿ ಅಲ್ಲಿ ಕೂಡ ರೂಪಗಳನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಮಾಡಿಕೊಂಡು, ಯಾಕೆಂದರೆ ರಾಗಭಾವಗಳ ಶಕ್ತಿಯು ಅದಕ್ಕೆ ಸೇರೋದ್ರಿಂದ ಅದು ಇನ್ನೂ ಬಹಳ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಈ ಸಂಕಲ್ಪ ರೂಪ ಇದೆಯಲ್ಲ, ಅದು ಆಲೋಚನೆ ಯಾರು ಮಾಡ್ತಾನೋ ಅವನ ಉದ್ದೇಶವನ್ನು ಈಡೇರಿಸ್ತಕ್ಕಂತಹ ಜೀವಂತ ಶಕ್ತಿ ಅಂತ ಹೇಳ್ತಾರೆ. ಯಾರು ಆಲೋಚನೆ ಮಾಡ್ತಾನೋ ಅದು ಒಂದು ಜೀವಂತ ಶಕ್ತಿ. ಆ ಆಲೋಚನೆ ಮಾಡ್ತಕ್ಕಂಥವನ ಉದ್ದೇಶವನ್ನು ಈಡೇರಿಸ್ತಕ್ಕಂತಹ ಜೀವಂತ ಶಕ್ತಿ ಅಂತ ಹೇಳ್ತಾರೆ. ಈ ಆಲೋಚನೆಯ ಗುಣ ಇದೆಯಲ್ಲ, ಅದು ಬಣ್ಣವನ್ನು ನಿರ್ಧಾರ ಮಾಡುತ್ತಂತೆ ಸಂಕಲ್ಪ ರೂಪದಲ್ಲಿ. ಅದೇ ಆಲೋಚನೆಯ ಸ್ವರೂಪ ಈ ಸಂಕಲ್ಪ ರೂಪವನ್ನು
ನಿರ್ಧಾರ ಮಾಡುತ್ತೆ, ಆಲೋಚನೆಯ ಸ್ಪಷ್ಟತೆ ರೂಪದ ಸ್ಪಷ್ಟತೆಯನ್ನು ಕೊಡುತ್ತೆ, ಆಲೋಚನೆಯ ದೃಢತೆ ಆ ರೂಪದ ಅವಧಿ ಮತ್ತು ಗಾತ್ರವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ನಾವು ಕೆಲವು ಸಾರಿ ಸಂಕಲ್ಪ ಮಾಡುವಾಗ ಮಾತುಗಳನ್ನು ಕೂಡ ಆಡ್ತೇವೆ. ಕೆಲವು ಮಂತ್ರಗಳ ಹೇಳ್ತಕ್ಕಂಥದ್ದು ಅಥವಾ ಕೆಲವು ಮಾತುಗಳಿಂದ ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬತಕ್ಕಂಥದ್ದು ಮಾಡ್ತೀವಲ್ಲ, ಆವಾಗ ಆ ಉಚ್ಚಾರಣೆ ಸ್ಪಷ್ಟತೆ ಮತ್ತು ಆ ಒಂದು ಧಾಟಿ, ಮಂತ್ರಗಳನ್ನು ಹೇಳ್ತಕ್ಕಂಥ ಧಾಟಿ ಇದೆಯಲ್ಲ, ಅದೂ ಕೂಡ ಇದಕ್ಕೆ ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳ್ತಕ್ಕಂಥದ್ದು. ಬರೀ ಆಲೋಚನೆ ಒಂದೇ ಅಲ್ಲ, ರಾಗಭಾವಗಳ ಜೊತೆ ಸೇರಿಕೊಳ್ತಕ್ಕಂಥದ್ದು, ಜೊತೆಗೆ ನಮ್ಮ ಮಾತುಗಳ ಮೂಲಕನೂ ಕೂಡ ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬಹುದು, ಅದು ಪರಿಣಾಮವನ್ನು ಹೆಚ್ಚು ಬೀರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಈ ಸಂಕಲ್ಪ ರೂಪಗಳು ಸೃಷ್ಟಿಯಾಗುತ್ತಲ್ಲ, ಒಬ್ಬ ಮನುಷ್ಯ ಮಾಡ್ತಕ್ಕಂತಹ ಆಲೋಚನೆಯಿಂದ ಆತನ ಹೊರಗಡೆ ಆ ಪ್ರಕೃತಿಯಲ್ಲಿ ಉಂಟಾಗ್ತಕ್ಕಂತಹ ಈ ರೂಪಗಳು ಎಲ್ಲರ ಮೇಲೂ ಪ್ರಭಾವ ಬೀರಲ್ಲ. ಎಲ್ಲ ರೂಪಗಳು ಎಲ್ಲರ ಮೇಲೂ ಪ್ರಭಾವ ಬೀರುತ್ತಾ ಅಂದರೆ ಇಲ್ಲ. ಆ ರೂಪದ ಚೈತನ್ಯದೊಂದಿಗೆ ಯಾರಲ್ಲಿ ಸಾಮರಸ್ಯತೆ ಇರ್ತಕ್ಕಂಥ ಅಂಶ ಇರುತ್ತೋ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ನಮ್ಮ ಆಲೋಚನೆಯ ಸ್ವರೂಪ, ಅದರ ಗುಣ ಮತ್ತೊಬ್ಬ ಮನುಷ್ಯನಲ್ಲೂ ಕೂಡ ಇದ್ದರೆ ಅದು ಆತನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈಗ ನಾವು ಯಾವುದೋ ಒಂದು ದ್ವೇಷ ಭಾವನೆಯ ಆಲೋಚನೆ ಬಂತು ಅಂದರೆ ಮತ್ತೊಬ್ಬ ಮನುಷ್ಯನಲ್ಲೂ ಆ ದ್ವೇಷ ಭಾವನೆ ಅನ್ನೋದಿದ್ದರೆ ಆತನ ಮೇಲೆ ಈ ಸಂಕಲ್ಪ ರೂಪ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಅಂತ ಹೇಳುವಂಥದ್ದು. ಈ ಬಹುಪಾಲು ಸಂಕಲ್ಪ ರೂಪಗಳಿದೆಯಲ್ಲ, ಇವೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ವಿಚಾರಗಳೇ. ಎಲ್ಲವೂ ಕೂಡ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತವೆ. ಅಂದರೆ ಆಲೋಚನೆಗಳ ಜೊತೆಗೆ ಸಂವೇದನೆಗಳನ್ನು ಕೂಡ ಉತ್ಪತ್ತಿ ಮಾಡ್ತಿರ್ತವೆ. ನಾವೀಗಾಗಲೇ ತಿಳ್ಕೊಂಡ್ವಿ. ಇನ್ನೊಂದು ರೀತಿಯ ಸಂಕಲ್ಪ ರೂಪಗಳು ಹೇಗೆ ಅಂದರೆ, ಇನ್ನೊಬ್ಬರ ಕಡೆಗೆ ಉದ್ದೇಶಪೂರ್ವಕವಾಗಿ ಕಳಿಸ್ತಕ್ಕಂತಹ ರೂಪಗಳು. ಈಗ ನೋಡಿದ್ದು ಉದ್ದೇಶಪೂರ್ವಕ ಅಲ್ಲ, ಒಬ್ಬ ಮನುಷ್ಯ ಮಾಡ್ತಕ್ಕಂತಹ ಆಲೋಚನೆ ಉಂಟು ಮಾಡ್ತಕ್ಕಂತಹ ಸಂಕಲ್ಪ ರೂಪ ಹೊರಗಡೆ ಆ ಒಂದು ಕ್ಷೇತ್ರದಲ್ಲಿ ಓಡಾಡ್ತಾ ಇರುತ್ತೆ, ಮತ್ತು ಇನ್ನೂ ಸೂಕ್ಷ್ಮವಾದಂತಹ ಕ್ಷೇತ್ರಗಳಿಗೂ ಕೂಡ ಹಬ್ಬುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಆದರೆ ಇಲ್ಲಿ ಕೆಲವು ಸಾರಿ ನಾವು ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರ ಕಡೆಗೆ ಸಂಕಲ್ಪವನ್ನು ಕಳಿಸ್ತೇವೆ. ಅದೇ ಹೇಗೆ ಕೆಲಸ ಮಾಡುತ್ತೆ ಅಂತ, ಇನ್ನೊಬ್ಬನ ರೂಪವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾದ ಚಿತ್ರಣವನ್ನು ಇಟ್ಟುಕೊಂಡು ನಾವು ಕಳಿಸ್ತಕ್ಕಂತಹ ಸಂಕಲ್ಪಗಳು ಹೇಗೆ ಕೆಲಸ ಮಾಡುತ್ತೆ, ಇದು ಒಳ್ಳೆಯ ರೀತಿಯಲ್ಲೂ ಕೆಲಸ ಮಾಡುತ್ತೆ. ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಇದರಿಂದ ನಾವು ಮಾಡಬಹುದಾಗಿದೆ. ಉದ್ದೇಶಪೂರ್ವಕವಾಗಿ ಕಳಿಸ್ತಕ್ಕಂತಹ ಈ ಸಂಕಲ್ಪ ರೂಪಗಳು ಆ ವ್ಯಕ್ತಿಯ ಸೂಕ್ಷ್ಮ ದೇಹದ ಪ್ರಭೆಗೆ ಹೋಗಿ ಅಂಟಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ವ್ಯಕ್ತಿಯ ಸೂಕ್ಷ್ಮ ದೇಹದ ಪ್ರಭೆಗೆ ಹೋಗಿ ಅಂಟಿಕೊಳ್ಳುತ್ತೆ. ಆತ ನಿಷ್ಕ್ರಿಯನಾಗಿದ್ದರೆ ಅಥವಾ ಸಂಕಲ್ಪಕ್ಕೆ ಅನುಗುಣವಾದಂತಹ ವಿಚಾರವನ್ನು ಮಾಡ್ತಾ ಇದ್ದರೆ ಈ ಸಂಕಲ್ಪದ ಚೈತನ್ಯ ಇದೆಯಲ್ಲ, ಶಕ್ತಿ ಅಂದರೆ ಆಲೋಚನೆಯ ಶಕ್ತಿ, ಅದು ಕೂಡಲೇ ಬಿಡುಗಡೆಯಾಗಿ ಅವನಲ್ಲಿ ಪ್ರಚೋದನೆಯನ್ನು ಕೊಡುತ್ತೆ. ಅಂದರೆ ಒಬ್ಬ ಮನುಷ್ಯ ಯಾವುದೋ ಕೆಲಸದಲ್ಲಿ ತೊಡ್ಕೊಂಡಿದ್ದಾನೆ, ಆ ಕೆಲಸದಲ್ಲಿ ತನ್ನ ಮನಸ್ಸನ್ನು ಪೂರ್ತಿಯಾಗಿಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಆತ ನಿಷ್ಕ್ರಿಯನಾಗಿಲ್ಲ ಅಂತ. ಈಗ ಏನೂ ಕೆಲಸ ಇಲ್ದಲೇ ಸುಮ್ಮನೆ ಕೂತಿದ್ದೀವಿ ಅಂದರೆ ಐಡಲ್ ಮೈಂಡ್ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಹೇಳ್ತಾರೆ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಕ್ಕಂಥದ್ದು. ಬೇರೆಯವರ ಆಲೋಚನೆಗಳು, ಆ ಸಂಕಲ್ಪ ರೂಪಗಳು ಕೂಡ ಬಂದು ನಮ್ಮ ಸೂಕ್ಷ್ಮ ಪ್ರಭೆಗೆ ಅಂಟುಕೊಂಡು ನಮ್ಮಲ್ಲಿ ಎಲ್ಲೋ ಬೀಜ ರೂಪದಲ್ಲೋ ಅಥವಾ ಎಲ್ಲೋ ಒಂದು ಸಣ್ಣ ಎಳೆಯಾಗಿ ಇರ್ತಕ್ಕಂತಹ ಆಲೋಚನೆಯನ್ನು ಅಥವಾ ಆ ಭಾವನೆಯನ್ನು ಎಷ್ಟೋ ಪಟ್ಟು ಹೆಚ್ಚು ಮಾಡ್ತಕ್ಕಂಥದ್ದು. ಅದು ಒಳ್ಳೆಯ ಕೆಲಸಗಳಿಗೂ ಕೂಡ ಬಳಸ್ಕೊಳ್ಬೋದು, ಕೆಟ್ಟ ಕೆಲಸಗಳಿಗೂ ಕೂಡ ಬಳಸ್ಕೊಳ್ತಕ್ಕಂಥದ್ದು. ಒಳ್ಳೆಯ ಕೆಲಸಗಳಿಗೆ ಬಳಸ್ಕೊಳ್ಳೋದ್ರಿಂದ ನಾವು ಲೋಕಸೇವೆಯನ್ನು ಕೂಡ ಮಾಡ್ತಕ್ಕಂತಹ ಒಂದು ವಿಚಾರವನ್ನು ನಾವು ಇಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಕೆಲವು ಸರಿ ಸಂಕಲ್ಪ ರೂಪಗಳನ್ನು ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರ ಕಡೆ ನಾವು ಬಳಸ್ತೀವಲ್ಲ, ಆ ಸಂಕಲ್ಪ ರೂಪಗಳು ಅವುಗಳ ವಿಚಾರ ಏನಿದೆಯೋ ಆ ವಿಚಾರ ಆ ಮನುಷ್ಯನಲ್ಲಿ ಇಲ್ಲ ಅಂದರೆ ನಾವು ಕೆಟ್ಟ ಯೋಚನೆ ಮಾಡ್ತೀವಿ, ಯಾರ ಬಗ್ಗೆನೋ ಕೆಟ್ಟ ಸಂಕಲ್ಪವನ್ನು ಕಳಿಸ್ತೀವಿ, ಆದರೆ ಆ ವ್ಯಕ್ತಿಯಲ್ಲಿ ಆ ದುರಾಲೋಚನೆ ಇಲ್ಲ ಅಂದರೆ ಏನಾಗುತ್ತೆ, ನಾವು ಏನು ಆಲೋಚನೆ ಕಳಿಸಿರ್ತೀವೋ ಅದು ವಾಪಸ್ ನಮಗೆ ಬರುತ್ತೆ. ಅದು ಇನ್ನೂ ಶಕ್ತಿಯುತವಾಗಿ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳುವಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಈಗ ತಾಯಿಯ ಪ್ರೇಮ, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಸಂಕಲ್ಪ ರೂಪಗಳು.
ಮಕ್ಕಳ ಮೇಲೆ ಯಾವಾಗಲೂ ಅವರಿಗೆ ರಕ್ಷಾ ಕವಚದ ಹಾಗೆ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲಿದ್ದರೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಬಯಸ್ತಕ್ಕಂಥದ್ದು, ಯಾವುದೋ ಕೆಟ್ಟ ದುಷ್ಟ ಶಕ್ತಿಗಳು ಅವ್ರನ್ನ ಆವರಿಸ್ಕೊಳ್ಳದೆ ಇರಲಿ ಅನ್ನುವಂತಹ ಒಂದು ಆಲೋಚನೆ ನಿಜವಾದ ಮಾತೃಸ್ವರೂಪಿ ಪ್ರೇಮ ಸ್ವರೂಪಿ ಆದಂತಹ ತಾಯಿ ಕಳಿಸ್ತಾ ಇದ್ದರೆ ಅದು ಮಕ್ಕಳಿಗೆ ರಕ್ಷಾಕೋಶವಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ವಿಚಾರ. ಏಕೆಂದರೆ ನಾವು ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಕೊಂಡು ಕಳಿಸ್ತಕ್ಕಂತಹ ಸಂಕಲ್ಪಗಳು ನೇರವಾಗಿ ಅವ್ರಿಗೆ ಹೋಗಿ ತಲುಪ್ತಕ್ಕಂಥದ್ದು, ಅವರ ಸೂಕ್ಷ್ಮ ಪ್ರಭೆಗೆ ಅಂಟಿಕೊಂಡು ಅದರ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಈಗ ಸಂಕಲ್ಪ ರೂಪಗಳು ಬೇರೆಯವ್ರ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈ ಸಂಕಲ್ಪ ರೂಪಗಳು ಅಂದರೆ ಈ ಆಲೋಚನೆಗಳು ನಮಗೆ ಸಂಬಂಧಿಸಿದ್ದಾಗಿರ್ಬೋದು. ಕೆಲವು ಸಾರಿ ಬೇರೆಯವ್ರನ್ನ ಉದ್ದೇಶಿಸಿರಲ್ಲ, ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆ ಸಂಕಲ್ಪ ರೂಪಗಳು ನಮ್ಮ ಮೇಲೆ ಹೇಗೆ ಕೆಲಸ ಮಾಡ್ತವೆ ಅಂತ ಯಾವುದೋ ಒಂದು ಸಂಕಲ್ಪ ಅಥವಾ ಆಲೋಚನೆ ನಾವು ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಆ ಒಂದು ಆಲೋಚನೆ ಆ ಕ್ಷಣದಲ್ಲಿ ಇರುತ್ತೆ. ಮತ್ತು ನಾವು ಬೇರೆ ಏನೋ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾಗ ಅದನ್ನು ನಾವು ನಮಗೆ ಮರ್ತು ಹೋಗ್ತೀವಿ ಅಥವಾ ನಮ್ಮ ಮೇಲೆ ಕೆಲಸ ಮಾಡ್ತಿರಲ್ಲ. ಆದರೆ ಆ ಕೆಲಸ ಮುಗಿಸಿದ ತಕ್ಷಣ ಮತ್ತೆ ಅದು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂದರೆ ನಾವು ಸುಮ್ಮನೆ ಇದ್ದರೆ ಪದೇ ಪದೇ ನಮ್ಮಲ್ಲಿ ಆ ಒಂದು ವಿಚಾರವನ್ನು ಕೆದಕೋದಕ್ಕೆ ಸಿದ್ಧವಾಗಿರುತ್ತಂತೆ. ನಾವು ಮಾಡ್ತಕ್ಕಂಥ ಆಲೋಚನೆ ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ನಮ್ಮ ಸುತ್ತನೇ ಸಂಕಲ್ಪ ರೂಪವಾಗಿ ಸುತ್ತುತ್ತಾ ಇರುತ್ತೆ. ಅದು ನಾವು ಬಿಡುವಿನ ವೇಳೆಯಲ್ಲಿ ನಮ್ಮ ಮೇಲೆ ಬಂದು ಮತ್ತೆ ಪ್ರಚೋದನೆ ಕೊಡೋದಕ್ಕೆ ಕಾಯ್ತಾ ಇರುತ್ತೆ, ಸಿದ್ಧವಾಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು. ಇದರ ಜೊತೆಗೆ ಇಂತಹದೇ ಸಂಕಲ್ಪ ರೂಪಗಳು ಆ ಒಂದು ಕ್ಷೇತ್ರದಲ್ಲಿ ಬೇರೆಯವರಿಂದ ಬಿಡುಗಡೆಯಾಗಿ ಓಡಾಡ್ತಾ ಇದ್ದರೆ ಅದನ್ನು ಕೂಡ ನಾವು ಆಕರ್ಷಣೆ ಮಾಡ್ಕೊಳ್ತಾ ಇರ್ತೀವಿ. ಅದನ್ನು ಆಕರ್ಷಣೆ ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ಇರ್ಬೋದು ಅಥವಾ ಕೆಟ್ಟ ಗುಣ ಇರ್ಬೋದು, ಯಾವುದೇ ಗುಣವಾದರೂ ಕೂಡ ಅದು ಹೆಚ್ಚು ಆಗ್ತಕ್ಕಂಥದ್ದು, ಅದು ಹೆಚ್ಚು ಪಟ್ಟು ಬಲಶಾಲಿ ಆಗ್ತಕ್ಕಂಥ. ಅದಕ್ಕೆ ಹೇಳ್ತಾರೆ, ಮನುಷ್ಯ ತಾನು ಸೃಷ್ಟಿಸಿದ ಸಂಕಲ್ಪ ರೂಪಗಳ ಪಂಜರದೊಳಗೆ ತಾನೇ ಸಿಕ್ಕಾಕ್ಕೊಳ್ತಾನೆ ಅಂತ. ನಮ್ಮ ಮನಸ್ಸಿನ ಆಲೋಚನೆಗಳಿಗೆ ನಾವೇ ಅದರೊಳಗಡೆ ಬಂದಿಯಾಗ್ತೇವೆ ಅಂತ. ಉದಾಹರಣೆಗೆ ಹೇಳ್ತಾರೆ, ಅಪ್ರಾಮಾಣಿಕತೆಯನ್ನು ಯೋಚನೆ ಮಾಡ್ತಾ ಇದ್ದರೆ ಅಥವಾ ಅಪ್ರಾಮಾಣಿಕತೆಯನ್ನು ಯಾರಾದರೂ ಒಬ್ಬ ಅಭ್ಯಾಸ ಮಾಡ್ಕೊಂಡಿರ್ತಕ್ಕಂಥವನು ಯಾವುದೋ ಒಂದು ಕೆಟ್ಟ ಕ್ಷಣದಲ್ಲಿ ಕಳ್ತನನೇ ಮಾಡಿಬಿಡ್ತಾನೆ. ಯಾಕೆಂದರೆ ಆ ಒಂದು ಆಲೋಚನೆ ಆತನ ಮೇಲೆ ಕೆಲಸ ಮಾಡ್ತಾ ಇರುತ್ತೆ, ಬಹಳ ಶಕ್ತಿಯುತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಯಾವುದೋ ಒಂದು ಕೆಟ್ಟ ಗಳಿಗೆನಲ್ಲಿ ನಾವು ಕೆಟ್ಟದ್ದನ್ನು ಕಳ್ತನನೇ ಮಾಡುವಂಥದ್ದು. ಅದೇ ರೀತಿ ಒಂದು ಒಳ್ಳೆಯ ಯೋಚನೆ ನಾವು ಮಾಡ್ತಾ ಇದ್ದರೆ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗಿ ನಮ್ಮ ಶಕ್ತಿ ಮೀರಿ ಒಳ್ಳೆ ಕೆಲಸ ಮಾಡಿಬಿಟ್ಟಿರ್ತೀವಿ. ಆವಾಗ ಏನು ಅಂದ್ಕೊಳ್ತೀವಿ, ಯಾರೋ ಗುರುಗಳ ಪ್ರೇರಣೆ ಅಥವಾ ಯಾರೋ ದೇವತೆಗಳ ಪ್ರೇರಣೆಯಿಂದ ನಾನು ಒಳ್ಳೆ ಕೆಲಸ ಮಾಡ್ತೀವಿ ಅಂತ. ನಿಜವಾಗ್ಲೂ ಅಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮ ಆಲೋಚನೆಗಳು, ನಮ್ಮ ಸಂಕಲ್ಪ ರೂಪಗಳೇ ನಮ್ಮ ಮೇಲೆ ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಮಹಾತ್ಮರ ಶಕ್ತಿ ಅಥವಾ ಜೀವನ್ಮುಕ್ತರ ಶಕ್ತಿ, ದೇವತೆಗಳ ಅನುಗ್ರಹ ಶಕ್ತಿ ಬೇರೆ. ಆದರೆ ನಮ್ಮ ಸಂಕಲ್ಪ ರೂಪಗಳೇ ನಮ್ಮ ಮೇಲೆ ಅಷ್ಟು ಶಕ್ತಿಯುತವಾಗಿ ಕೆಲಸ ಮಾಡ್ತಕ್ಕಂತಹ ಗುಣವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು. ಮತ್ತು ಇದು ಕೆಲವು ಆಲೋಚನೆಗಳು ಬರ್ತಾ ಇರುತ್ತೆ, ನನಗೂ ಸಂಬಂಧಿಸಿರಲ್ಲ, ಬೇರೆಯವ್ರಿಗೂ ಸಂಬಂಧಿಸಿರಲ್ಲ, ಉದ್ದೇಶಪೂರ್ವಕವಾಗೂ ಕೂಡ ಮಾಡಿರಲ್ಲ, ಅಥವಾ ನನ್ನ ಬಗ್ಗೆನೂ ಕೂಡ ನಾನು ಆಲೋಚನೆ ಮಾಡ್ತಾ ಇರಲ್ಲ. ಕೆಲವು ಸಾಮಾನ್ಯವಾಗಿರ್ತಕ್ಕಂಥ ಆಲೋಚನೆಗಳು, ನಾವೆಲ್ಲೋ ಹೋಗ್ತಾ ಇರ್ತೀವಿ, ಏನೋ ನಡ್ಕೊಂಡು ಹೋಗ್ತಾ ಇರ್ತೀವಿ, ಏನೋ ಅಂಗಡಿ ನೋಡ್ತೀವಿ, ಇಲ್ಲ ಮರ ನೋಡ್ತೀವಿ, ಗಿಡ ನೋಡ್ತೀವಿ, ಇಲ್ಲ ಯಾರೋ ಮನುಷ್ಯನ ನೋಡ್ತೀವಿ, ನಾವು ಪರಿಚಯ ಇರಲ್ಲ, ಏನೋ ಒಂದು ಥಾಟ್ ನಮ್ಮಲ್ಲಿ ಬರುತ್ತೆ, ಯಾವುದೋ ಒಂದು ಆಲೋಚನೆ ಬರುತ್ತೆ ಅಲ್ವಾ. ಅವೇನಾಗುತ್ತೆ, ಅವು ಹೇಗೆ ಕೆಲಸ ಮಾಡ್ತವೆ ಅಂದರೆ, ಅವು ಬಿಡುಗಡೆಯಾದಂತಹ ಸ್ಥಳದಲ್ಲೇ ತೇಲಾಡ್ತಾ ಇರ್ತವೆ. ಅವು ಮನೋದೇಹದ ಸಂಪರ್ಕಕ್ಕೆ ಯಾರಿಗಾದರೂ ಬಂದಾಗ ಅವ್ರಿಗೂ ಆ ಪ್ರಚೋದನೆಯನ್ನು ಕೊಡು. ಈಗ ನಾವು ಯಾವುದೋ ಒಂದು ಅಂಗಡಿ ಮುಂದೆ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಆ ಅಂಗಡೀಲಿ ಯಾವುದೋ ಒಂದು ಬಟ್ಟೆ ಹಾಕಿದ್ರು, ಅದನ್ನು ನೋಡಿದ್ವಿ, ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಬಟ್ಟೆ ಅಂತ ಅಂದ್ಕೊಳ್ತೀವಿ. ಆಲೋಚನೆ ಅಲ್ಲಿಗೆ ಬಿಡ್ತೇವೆ, ಹೋಗ್ತೇವೆ ಮುಂದೆ ಅಲ್ವಾ. ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಅಂಗಡಿ ಮುಂದೆನೇ ನಡ್ಕೊಂಡು ಹೋಗ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಬಂದ ಅಂದರೆ ಈ ಆಲೋಚನೆಗಳು ಅಷ್ಟು ಬೇಗ ಕರಗಿ ಹೋಗಲ್ಲ, ಸ್ವಲ್ಪ ಕಾಲ ಇರುತ್ತೆ. ಆ ಕಾಲದಲ್ಲಿ ಇನ್ನೊಬ್ಬ ಬಂದರೆ ಅವ್ರಿಗೂ ಅದೇ ಪ್ರಚೋದನೆಯನ್ನು ಕೊಡುತ್ತೆ. ಆತನು ನೋಡಿ ಅದನ್ನು ಚೆನ್ನಾಗಿದೆ ಅಂದ್ಕೊಂಡ್ರೆ ಇನ್ನೂ ಭಾಳ ಚೆನ್ನಾಗಿದೆ ಅನ್ನುವಂತಹ ಒಂದು ಆಲೋಚನೆ ಆತನಿಗೆ ಬರ್ತಕ್ಕಂಥದ್ದು. ಹೀಗೆ ನಾವು ನಮ್ಮ ಸುತ್ತ ಇರ್ತಕ್ಕಂಥ ವಾತಾವರಣವನ್ನು ಸದ್ಗುಣಗಳಿಂದ ಬೇಕಾದರೂ ತುಂಬಬಹುದು, ದುರ್ಗುಣಗಳಿಂದ ಬೇಕಾದರೂ ತುಂಬಬಹುದು ಅಲ್ವಾ. ಅಂದರೆ ನಮ್ಮಲ್ಲಿ ಹೇಳ್ತಕ್ಕಂತಹ ಆಲೋಚನೆಗಳು ನಮ್ಮ ಮೇಲೂ ಪ್ರಭಾವ ಬೀರುತ್ತವೆ, ಮತ್ತೊಬ್ಬರ ಮೇಲೂ ಪ್ರಭಾವ ಬೀರುತ್ತವೆ. ಅಲ್ಲದಲೇ ಆಲೋಚನೆಗಳು ಬಿಡುಗಡೆಯಾದಂತಹ ಸ್ಥಳದಲ್ಲೂ ಕೂಡ ಅವು ಓಡಾಡ್ತಾ ಇರುತ್ತವೆ. ಯಾರು ಬೇಕಾದರೂ ಆ ರೀತಿಯ ಆಲೋಚನೆಗಳು ಇರ್ತಕ್ಕಂಥವರು, ಅದಕ್ಕೆ ಸಾಮ್ಯತೆ ಇರ್ತಕ್ಕಂತಹ ಆಲೋಚನೆಗಳನ್ನು ಮಾಡ್ತಾ ಇದ್ದರೆ ಅವರು ಅದನ್ನು ಆಕರ್ಷಣೆ ಮಾಡಿ ಆ ಒಂದು ರೀತಿಯ
ಪ್ರಚೋದನೆಯನ್ನು ಅವನು ಪಡ್ಕೊಳ್ಬಹುದಾಗಿದೆ. ಹೀಗೆ ತನ್ನ ಮೇಲೂ ಪರಿಣಾಮ ಬೀರುತ್ತೆ, ಬೇರೆಯವ್ರ ಮೇಲೂ ಪರಿಣಾಮ ಬೀರುತ್ತೆ, ವಾತಾವರಣದಲ್ಲೂ ಕೂಡ ಬದಲಾವಣೆಯನ್ನು ತರ್ತಕ್ಕಂಥದ್ದು. ಅದಕ್ಕೆ ನೋಡಿ, ನಾವು ಕೆಲವು ಸ್ಥಳಗಳಿಗೆ ಹೋದರೆ ಇಲ್ಲಿ ತುಂಬ ಚೆನ್ನಾಗಿದೆ ವೈಬ್ರೇಷನ್ಸು, ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಹೇಳ್ತೀವಿ. ಕೆಲವು ಸ್ಥಳಗಳಿಗೆ ಹತ್ರ ಬೇಡಪ್ಪ ಇಲ್ಲಿ ಹೋಗೋದೇ ಬೇಡ, ನಮಗೆ ಇಲ್ಲಿ ಯಾಕೋ ಸರಿ ಇಲ್ಲ, ಯಾಕೋ ಕಿರಿಕಿರಿ ಅನಿಸ್ತಾ ಇದೆ, ನಮಗೆ ಇಲ್ಲಿ ಹೋಗೋದು ಬೇಡ ಅಂತ. ಯಾಕೆ ಅಂದರೆ ಅಲ್ಲಿ ಬಂದು ಹೋದಂತಹ ಜನ, ಆ ಸ್ಥಳದಲ್ಲಿ ಇದ್ದಂತಹವರು ಅಥವಾ ಅಲ್ಲಿ ಓಡಾಡಿರ್ತಕ್ಕಂಥವರು ಕಳಿಸಿರ್ತಕ್ಕಂಥ ಆಲೋಚನೆಗಳು, ಬಿಡುಗಡೆ ಮಾಡಿರ್ತಕ್ಕಂಥ ಆಲೋಚನೆಗಳು ಅವಿನ್ನೂ ಆ ಕ್ಷೇತ್ರದಲ್ಲಿ ಉಳ್ಕೊಂಡಿರುತ್ತವೆ. ಒಂದೇ ರೀತಿಯ ಆಲೋಚನೆಗಳಿದ್ದರೆ ಅವು ಅಲ್ಲಿ ಬಹಳ ಶಕ್ತಿಯುತವಾಗಿ ಕೆಲಸ ಮಾಡ್ತಾ ಇರುತ್ತವೆ. ನಮ್ಗೆ ನೋಡಿ, ದೇವಸ್ಥಾನಕ್ಕೆ ಹೋದರೆ ನಮಗೆ ಮನಸ್ಸಿಗೆ ತುಂಬ ಶಾಂತಿ ಸಿಕ್ತು ಅಂತ ಹೇಳ್ತೀವಿ, ಮನಸ್ಸಿಗೆ ಒಂಥರ ನೆಮ್ಮದಿ ಆಯಿತು ಅಂತ ಹೇಳ್ತೀವಿ. ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ತಾ ಇರ್ತೀವಲ್ವ, ಕೆಟ್ಟ ಆಲೋಚನೆಗಳನ್ನು ನಾವು ಮಾಡೋದಿಲ್ಲ. ಆ ಒಳ್ಳೆಯ ಆಲೋಚನೆಗಳೆಲ್ಲ ಅಲ್ಲಿ ಶೇಖರವಾಗಿರುತ್ತೆ, ಧನಾತ್ಮಕ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದಕ್ಕೆ ಮತ್ತೆ ಮತ್ತೆ ನಮ್ಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತೆ. ಅಥವಾ ಸತ್ಸಂಗದಲ್ಲಿ ನೋಡಿ, ಸತ್ಸಂಗದಲ್ಲಿರುವಾಗ ನಮಗೆ ಬೇರೆ ಆಲೋಚನೆಗಳು ಬರ್ತಕ್ಕಂಥದ್ದು ಭಾಳ ಕಡಿಮೆ. ಉನ್ನತವಾದಂತಹ ಆಲೋಚನೆಗಳನ್ನು ನಾವು ಮಾಡ್ತಾ ಇರ್ತೀವಿ, ಅಥವಾ ಆ ರೀತಿಯ ವಿಚಾರಗಳನ್ನು ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಹಾಗಿರುವಾಗ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಆಲೋಚನೆಗಳು ಬಿಡುಗಡೆಯಾಗಿ ಅವು ಕೆಲಸ ಮಾಡ್ತಾ ಇರೋದರಿಂದ ನಮಗೆ ಒಂದು ಧನಾತ್ಮಕವಾದ ಪರಿಣಾಮವನ್ನು ಬೀರುತ್ತವೆ ಅಥವಾ ಋಣಾತ್ಮಕವಾದ ಪರಿಣಾಮ. ಕೆಲವು ಜಾಗಗಳಲ್ಲಿ ಅಂತಹ ಕೆಟ್ಟ ಸ್ಪಂದನಗಳೇ ಹೆಚ್ಚಾಗಿದ್ದರೆ ನಮಗೆ ಅಲ್ಲಿ ಹೋಗೋದೇ ಬೇಡ ಅನ್ನುವಂತಹ ಒಂದು, ಕೆಲವು ಮನೆಗಳಿಗೆ ಹೋದರೆ ನಮ್ಗೆ ಅನಿಸುತ್ತೆ, ಯಾಕೋ ಇವ್ರ ಮನೆಯಲ್ಲಿ ವೈಬ್ರೇಷನ್ಸೇ ಸರಿ ಇಲ್ಲ, ನನಗಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತೀವಿ ಅಲ್ವ. ಕೆಲವು ಜಾಗಗಳಿಗೆ ಹೋದರೆ, ಈಗ ಸ್ಮಶಾನಕ್ಕೆ ಹೋದರೂ ಅಷ್ಟೇ, ಅಲ್ಲಿ ಎಂತೆಂಥದ್ದು ಆಲೋಚನೆಗಳು ವೈಬ್ರೇಷನ್ಸ್ ಇರ್ತಕ್ಕಂಥ ನಮಗೆ ಇಷ್ಟ ಆಗೋದಿಲ್ಲ. ಹಾಗೆ ಒಬ್ಬ ಮನುಷ್ಯನಲ್ಲಿ ಹೇಳ್ತಕ್ಕಂಥ ಆಲೋಚನೆಗಳು ಎಷ್ಟು ರೀತಿಯ ಪರಿಣಾಮವನ್ನು ಉಂಟು ಮಾಡ್ಬೋದು, ಆ ವಾತಾವರಣದಲ್ಲಿ ಕೂಡ ಎಷ್ಟು ಪರಿಣಾಮವನ್ನು ಉಂಟು ಮಾಡ್ಬೋದು, ತನ್ನ ಮೇಲೂ ಎಷ್ಟು ಪ್ರಭಾವ ಆಗುತ್ತೆ, ಬೇರೆಯವ್ರ ಮೇಲೂ ಕೂಡ ಎಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಶಕ್ತಿ ಆಲೋಚನೆಗಳಿಗಿದೆ ಅನ್ನೋದನ್ನು ನಾವು ಚೆನ್ನಾಗಿ ಗ್ರಹಿಸ್ಕೊಂಡ್ರೆ, ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಆಧ್ಯಾತ್ಮಿಕ ವಿಕಾಸವನ್ನು ಹೇಗೆ ಮಾಡ್ಕೋಬೋದು ಅಂತಕ್ಕಂಥ ಬುದ್ಧಿವಂತಿಕೆ ನಮಗೆ ಬರಬೇಕು. ಆಧ್ಯಾತ್ಮ ಪಥದಲ್ಲಿ ಆಧ್ಯಾತ್ಮ ಸಾಧಕರಾಗಿ ನಾವೆಲ್ಲ ಹೋಗ್ತಾ ಇರುವಾಗ ಆಲೋಚನೆಗಳಿಗೆ ಇಷ್ಟೆಲ್ಲ ಅಗಾಧವಾದ ಶಕ್ತಿ ಇದೆ ಅಂತ ತಿಳ್ಕೊಂಡ್ಮೇಲೆ ಅವುಗಳನ್ನು ನಮ್ಮ ವಿಕಾಸಕ್ಕೋಸ್ಕರ ಉಪಯೋಗಿಸ್ಕೊಳ್ತಕ್ಕಂತಹ ಒಂದು ಎಚ್ಚರಿಕೆ ಮತ್ತು ಒಂದು ಬುದ್ಧಿವಂತಿಕೆ ನಮ್ಮಲ್ಲಿ ಮೂಡಬೇಕು. ಅದರಿಂದ ಅನೇಕ ಪ್ರಯೋಜನಗಳಿವೆ. ಅಂದರೆ ನಮ್ಮ ಆಲೋಚನೆಗಳಿಂದ ಅನೇಕ ಪ್ರಯೋಜನಗಳಿವೆ. ಯಾವ ಮಾರ್ಗದಿಂದ ಈ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ನಮ್ಮ ದೈನಂದಿನ ಜೀವನದಲ್ಲಿ ಅಂತ ತಿಳ್ಕೊಳ್ತಾ ಹೋದರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ವಿಕಾಸಗೊಳಿಸ್ಕೊಳ್ಬೋದು ಮತ್ತು ತ್ವರಿತಗೊಳಿಸ್ಕೊಳ್ಬೋದು. ನಮ್ಮ ಆಧ್ಯಾತ್ಮಿಕ ವಿಕಾಸವನ್ನು ತ್ವರಿತಗೊಳಿಸ್ಕೊಳ್ಬೋದು ಸಚ್ಚಿಂತನೆಗಳಿಂದ, ಸದ್ಯೋಚನೆಗಳಿಂದ. ಇತರರಿಗೂ ಸಹಾಯ ಮಾಡ್ಬೋದು. ನಾವಾಗಲೇ ನೋಡ್ಕೊಂಡ್ವಿ, ಒಳ್ಳೆಯ ಸತ್ಸಂಕಲ್ಪಗಳನ್ನು ಬೇರೆಯವರಿಗೆ ಕಳಿಸಿದ್ರೆ ಅದು ಅವರಿಗೆ ಹೋಗಿ ಮುಟ್ತಕ್ಕಂಥದ್ದು, ಅವ್ರ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು, ತಕ್ಷಣವೇನೋ ಅಥವಾ ಸ್ವಲ್ಪ ಕಾಲದ ನಂತರವೋ ಅವರು ಬಿಡುವಾಗಿದ್ದಾಗಲೋ ಅಥವಾ ಅವರ ಮನಸ್ಥಿತಿ ಇದಕ್ಕೆ ಹೋಗಡುವಂತಹ ಒಂದು ರೀತಿ ಇದ್ದಾಗಲೋ ಕೆಲಸ ಹೇಗೆ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಮತ್ತು ಈ ಮನಸ್ಸಿನ ಆಲೋಚನೆಗಳು, ಅವುಗಳ ಕೆಲಸ ಮತ್ತು ಅವುಗಳ ಪರಿಣಾಮವನ್ನು ನಾವು ತಿಳ್ಕೊಂಡ್ಮೇಲೆ ಈ ಮನಸ್ಸು ಮತ್ತು ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಜಾಗ್ರತೆ ನಮ್ಮಲ್ಲಿ ಮೂಡುತ್ತೆ. ಈ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನದಿಂದ ನಾವು ಉನ್ನತ ಗುಣ ಸ್ವಭಾವಗಳನ್ನು ಬೆಳೆಸ್ಕೊಳ್ಬೋದಾಗಿದೆ ಮತ್ತು ನಾವು ಪರಿಪೂರ್ಣತೆಯ ಕಡೆಗೆ ಸಾಗ್ಬೋದಾಗಿದೆ ಅಲ್ವಾ. ಅದೇ ಈ ಶಕ್ತಿಯನ್ನು ಮೂರ್ಖತನದಿಂದ ಯಾರೂ ಕೂಡ ವ್ಯರ್ಥ ಮಾಡೋದಕ್ಕೆ ಬಿಡೋದಿಲ್ಲ. ಸರಿಯಾದ ತಿಳುವಳಿಕೆ ಇರ್ತಕ್ಕಂಥವನು, ಇದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವನು, ಆಲೋಚನೆಗಳ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವನು ಯಾರೂ ಕೂಡ ಮೂರ್ಖತನದಿಂದ ತನ್ನ ಶಕ್ತಿಯನ್ನು ಪೋಲ್ ಮಾಡ್ಕೊಳ್ಳೋದಿಲ್ಲ. ಅಗಾಧವಾದಂಥ ಶಕ್ತಿ ಇದೆ ಅಂದರೆ ಶಕ್ತಿ ಸಂಚಯ ಮಾಡಿ ಅದನ್ನು ನಮ್ಮ ವಿಕಾಸಕ್ಕೆ ಅನುಗುಣವಾಗಿ ನಾವು ಅದನ್ನು ಬಳಸ್ಕೊಳ್ತೇವೆ ಅಂತ. ಇದನ್ನು ಸಾಧಿಸಬೇಕು ಅಂತಂದರೆ ನಮ್ಮ ಮನಸ್ಸು ಒಂದನ್ನು ಉಪಕರಣವಾಗಿ ನಾವು ಬಳಸ್ಕೊಳ್ಬೇಕು. ಮನಸ್ಸಿನ ಮೇಲೆ ಹತೋಟಿ, ಷಟ್ಸಂಪತ್ತಿ, ಸದಾಚಾರದಲ್ಲಿ ಮೊದಲು ಬರ್ತಕ್ಕಂಥದ್ದೇ ಶ್ರಮ. ನಾವು ಯಾವ ಮಾರ್ಗಗಳನ್ನು, ಯಾವ ಒಂದು ಅಭ್ಯಾಸಗಳನ್ನು ನಾವು ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಪಟ್ಟಿ ಮಾಡ್ಕೊಳ್ತಾ ಹೋದರೆ ನೋಡಿ, ನಾವು ಮನಸ್ಸನ್ನು ಯಾವಾಗಲೂ ಸೋಮಾರಿಯಾಗಿರೋದಕ್ಕೆ ಬಿಡಬಾರ್ದು. ಉಪಯುಕ್ತ ಕಾರ್ಯಗಳಲ್ಲಿ ನಿರತರಾಗಿರುವಂತೆ ಮಾಡಬೇಕು. ಯಾಕೆಂದರೆ ಅಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿ ಯೋಚನೆಗಳು ಹೇಳ್ತಾ ಇರುತ್ತೆ ಮತ್ತು ನಾವು ಆಕರ್ಷಣೆಯೂ ಮಾಡ್ತಾ ಇರ್ತೀವಿ ಬೇರೆಯ ಆಲೋಚನೆಗಳನ್ನು. ಅದಕ್ಕೆ ನಮ್ಮ ಮನಸ್ಸನ್ನು ಸೋಮಾರಿಯಾಗಿರಕ್ಕೆ ಬಿಡಬಾರ್ದು. ಈಗಾಗಲೇ ತಿಳ್ಕೊಂಡ್ವಿ, ಸಂಕಲ್ಪ ರೂಪಗಳು ಬೇರೆಯವರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು, ನಮ್ಮಿಂದನೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸು ಯಾವಾಗ ಬಿಡುವಾಗಿರುತ್ತೋ ಆವಾಗ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಅದಕ್ಕೆ
ನಮ್ಮ ಮನಸ್ಸನ್ನು ಯಾವಾಗಲೂ ಸೋಮಾರಿಯಾಗಿರೋದಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಒಂದು ಅಂಶ. ಮತ್ತು ಮನಸ್ಸಿನ ಹಿನ್ನೆಲೆಯಲ್ಲಿ ಯಾವಾಗಲೂ ಉನ್ನತ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಯಾಕೆ? ಮನಸ್ಸು ಯಾವುದೇ ಒಂದು ಆಲೋಚನೆ ಬಂತು ಅಂದರೆ ಅದನ್ನು ರಿಪೀಟ್ ಮಾಡ್ತಾ ಇರುತ್ತೆ, ಪುನರಾವರ್ತನೆಗೊಳಿಸ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ಮನಸ್ಸಿನ ಹಿನ್ನೆಲೆಯಲ್ಲಿ ಉನ್ನತ ವಿಚಾರವನ್ನು ಇಟ್ಕೊಂಡಿರಬೇಕು. ಅದೇ ಬೇರೆಯವ್ರ ಬಗ್ಗೆ ಏನೋ ಒಂದು ಕೆಟ್ಟ ಮಾತಾಡಿದ್ರೆ ಅಥವಾ ಕೆಟ್ಟ ವಿಚಾರವನ್ನು ನಾವು ಮಾಡಿದ್ರೆ ಅದೇ ನಮ್ಮಲ್ಲಿ ಪುನರಾವರ್ತನೆ ಆಗಿ ಆ ಗುಣ ಸ್ವಭಾವ ನಮ್ಮದೇ ಹೋಗುತ್ತೆ. ಆ ಕೆಟ್ಟ ಗುಣ ಸ್ವಭಾವ ನಮ್ಮದೇ ಆಗ್ತಕ್ಕಂಥದ್ದು. ಅದಕ್ಕೆ ಮತ್ತೇನು ಮಾಡಬೇಕು? ಮನಸ್ಸನ್ನು ಸೋಮಾರಿಯಾಗಿರೋಕ್ಕೆ ಬಿಡಬಾರ್ದು. ಹಿನ್ನೆಲೆಯಲ್ಲಿ ಉನ್ನತವಾದ ವಿಚಾರಗಳನ್ನು ಇಟ್ಕೊಂಡಿರಬೇಕು. ಧರ್ಮಗ್ರಂಥಗಳಿಂದ ಆಯ್ಕೆ ಮಾಡಿರ್ತಕ್ಕಂಥ ಸೂಕ್ತಿಗಳನ್ನು, ಶ್ಲೋಕಗಳನ್ನು ಬೆಳಗಿನ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಸ್ಥಿರ ಮಾಡ್ಕೋಬೇಕು. ನಮ್ಮಲ್ಲಿ ಅಭ್ಯಾಸ ಇದೆ, ಥಿಯಾಸಫಿ ನಮ್ಮ ಚಟುವಟಿಕೆಗಳಲ್ಲಿ ಧ್ಯಾನಕ್ಕೆ ತಕ್ಕ ಸೂಕ್ತಿಗಳು ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯ ಧ್ಯಾನ ಚಿಂತನೆಯನ್ನು, ಧ್ಯಾನದಲ್ಲಿ ಒಳ್ಳೆಯ ಸೂಕ್ತಿ ಚಿಂತನೆಯನ್ನು ಮಾಡಿದ್ರೆ ಅದೇ ಚಿಂತನೆ ಮತ್ತೆ ಪುನರಾವರ್ತನೆ ನಮ್ಮಲ್ಲಿ ಆಗ್ತಾ ಇರುತ್ತೆ. ಏಕೆಂದರೆ ಮನಸ್ಸಿನ ಸ್ವಭಾವ ಅದು. ಆ ಒಂದು ಕೆಲಸವನ್ನು ನಾವು ಮಾಡಬೇಕು. ಎಷ್ಟೇ ಒತ್ತಡ ಇದ್ದರೂ, ಕೆಲಸ ಕಾರ್ಯಗಳಿದ್ದರೂ ಕೂಡ ನಾವು ಈ ಕೆಲಸವನ್ನು ಮಾಡಬೇಕು. ನಾವು ಮಾಡ್ತಕ್ಕಂಥ ಯಾವುದೇ ಕೆಲಸ ಆಗಲಿ ಅದನ್ನು ಪೂರ್ತಿ ಏಕಾಗ್ರತೆಯಿಂದ, ದಕ್ಷತೆಯಿಂದ ಮಾಡಬೇಕು. ಏಕಾಗ್ರತೆಯಿಂದ ಮಾಡಿದಾಗ ಬೇರೆ ವಿಚಾರಗಳು ನಮ್ಮ ಮೇಲೆ ಪ್ರಭಾವ ಬೀರೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ವಿಚಾರಗಳು, ಬೇಡದಲ್ಲೇ ಇರತಕ್ಕಂಥ ವಿಚಾರಗಳು ನಮ್ಮಲ್ಲೇ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮತ್ತು ಧ್ಯಾನದ ವಸ್ತು ಅಥವಾ ವಿಚಾರ, ಸದ್ಗುಣಗಳ ಕಡೆ ನಮ್ಮ ಗಮನವನ್ನು ಪೂರ್ತಿಯಾಗಿ ಕೇಂದ್ರೀಕೃತ ಮಾಡಬೇಕಾಗಿದೆ. ದೈನಂದಿನ ಕೆಲಸಗಳಲ್ಲಿ ನಾವು ಏನೇನು ಮಾಡ್ತೀವಲ್ವ ಅದನ್ನು ಪೂರ್ತಿ ಗಮನ ಇಟ್ಟು ಮಾಡಬೇಕು. ಏಕಾಗ್ರತೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂದರೆ ಮನಸ್ಸು ಬೇಡದಲ್ಲೇ ಇರತಕ್ಕಂತಹ ಅನವಶ್ಯಕ ಚಿಂತನೆಗಳಲ್ಲಿ ತೊಡಗಿಕೊಳ್ಬಾರ್ದು. ಅಂದರೆ ಮನಸ್ಸು ಏಕಾಗ್ರ ಚಿತ್ತದಿಂದ ಸದ್ಗುಣಗಳ ಚಿಂತನೆಯನ್ನು ಮಾಡತಕ್ಕಂತಹ ಒಂದು ಅಭ್ಯಾಸವನ್ನು ನಾವು ರೂಢಿಸ್ಕೊಳ್ಬೇಕು. ಮನಸ್ಸಲ್ಲಿ ಉಂಟಾಗ್ತಕ್ಕಂತಹ ಆಲೋಚನೆಗಳನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ನಾವು ಗಮನಿಸೋದೇ ಇಲ್ಲ. ಗಮನಿಸ್ತಲೇ ಇರೋದರಿಂದ ಅನವಶ್ಯಕವಾದಂತಹ, ಬೇಡದಲ್ಲೇ ಇರತಕ್ಕಂಥ ಎಷ್ಟೋ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನಾವು ಗಮನಿಸಿದ್ದೇ ಆದರೆ ಬೇಡದಲ್ಲೇ ಇರತಕ್ಕಂಥ ಆಲೋಚನೆಗಳು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಕೆಟ್ಟ ಆಲೋಚನೆಗಳ ವಿಚಾರದಲ್ಲಿ ಒಳ್ಳೆಯ ಆಲೋಚನೆಗಳನ್ನು ತುಂಬತಕ್ಕಂಥದ್ದು. ಕೆಟ್ಟ ಆಲೋಚನೆ ಬಂದಾಗ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸದ್ಗುಣಗಳ ಚಿಂತನೆಯನ್ನು ನಾವು ಮಾಡ್ತಕ್ಕಂಥದ್ದು. ಮತ್ತು ಸ್ವಯಂ ಪರಿಶೀಲನೆ, ನಮ್ಮನ್ನು ನಾವು ಗಮನಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರೋದು. ನಮ್ಮಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ ಅದನ್ನು ಗುರುತಿಸ್ಕೊಂಡು ಅದರ ಬಗ್ಗೆ ಚಿಂತನೆ ಮಾಡೋದೇ ಅಲ್ಲ. ನನ್ನಲ್ಲಿ ಏನೋ ಕೋಪ ಇದೆ ಅಥವಾ ನನ್ನಲ್ಲಿ ತಾಳ್ಮೆ ಇಲ್ಲ, ಸಹನೆ ಇಲ್ಲ ಅಂತಂದರೆ ಅದ್ರ ಬಗ್ಗೆ ಚಿಂತನೆ ಮಾಡೋದಲ್ಲ. ನಾನು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಶಾಂತ ಸ್ವಭಾವದ ಬಗ್ಗೆ ಚಿಂತನೆ ಮಾಡ್ತಾಯಿದ್ರೆ ಆ ಸ್ವಭಾವ ನಮ್ಮದಾಗ್ತಕ್ಕಂಥದ್ದು. ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದೇ, ಗೊತ್ತಿಲ್ಲ ಅಂತಲ್ಲ. ಎಷ್ಟೋ ಸಾರಿ ಎಷ್ಟೋ ವಿಚಾರಗಳನ್ನು ನಾವು ಓದಿ ಅಥವಾ ಉಪನ್ಯಾಸಗಳಲ್ಲಿ ಕೇಳಿ ತಿಳ್ಕೊಳ್ತಾನೆ ಇರ್ತೀವಿ. ಆದರೆ ನಾವು ಅಭ್ಯಾಸದಲ್ಲಿ ಎಷ್ಟು ಇಟ್ಕೊಂಡಿದ್ದೇವೆ ಅನ್ನೋದು ಭಾಳ ಮುಖ್ಯವಾಗುತ್ತೆ. ಎಷ್ಟು ಮಟ್ಟಿಗೆ ನಮ್ಮ ಗಮನವನ್ನು ಇದರ ಕಡೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಮುಂಜಾನೆ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕೆ ಮುಂಚೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಧ್ಯಾನಕ್ಕೆ ಸಮಯ ಇಲ್ಲ ಅಂತೀವಿ, ಬೇಡ, 5 ನಿಮಿಷ ಸಾಕು. ನೀವು ಏಕಾಂಗಿಯಾಗಿ ಏಕಾಂತದಲ್ಲಿ ಕೂತ್ಕೊಂಡು ಒಂದೇ ಒಂದು ಸದ್ಗುಣದ ಬಗ್ಗೆ ನಿಮ್ಮ ಗಮನವನ್ನು ಹರಿಸಿ ಸಾಕು. ಯಾಕೆಂದರೆ ಅದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಅದು ಮನಸ್ಸಿನ ಗುಣ ಸ್ವಭಾವ. ಹಾಗಾಗೋದ್ರಿಂದ ಆ ಒಂದು ಒಳ್ಳೆಯ ಗುಣ ಸ್ವಭಾವವನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಸಾಕಾಗತ್ತೆ. ಗಮನ ಹರಿಸೋದು ಒಂದೇ ಅಲ್ಲ, ಪ್ರತಿಜ್ಞೆ ಮಾಡಿ ಅಂತ. ನಾವು ಯಾವುದೋ ಒಂದು ಇವತ್ತು ಕೋಪ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಿಗೆ ಒಂದು ಆಟೋ ಸಜೆಷನ್ ಅಂತ ಹೇಳ್ತೀವಿ, ಅದಕ್ಕೊಂದು ನಿರ್ದೇಶನ ಕೊಡ್ತೀವಿ ಮನಸ್ಸಿಗೆ, ನಾನಿವತ್ತು ಕೋಪ ಮಾಡ್ಕೊಳ್ಳೋದಿಲ್ಲ. ಅದು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿದ್ದರೆ ಅದು ಕೆಲಸ ಮಾಡ್ತಾ ಇರುತ್ತೆ, ಮತ್ತೆ ಮತ್ತೆ ನಮ್ಗೆ ಆ ಸೂಚನೆ ಕೊಡ್ತಾ ಇರುತ್ತೆ ಮಾಡ್ಕೊಳ್ಳಲ್ಲ ಅಂತ. ಅಂದರೆ ನಾವು ಶಾಂತವಾಗಿರಬೇಕು. ಕೋಪ ಮಾಡ್ಕೊಳ್ಳಲ್ಲ ಅನ್ನೋಕ್ಕಿಂತ, ಕೋಪದ ಬಗ್ಗೆ ಯೋಚನೆ ಮಾಡೋಕ್ಕಿಂತ ನಾವೀಗಾಗಲೇ ತಿಳ್ಕೊಂಡ್ವಿ, ನಾವು ಶಾಂತವಾಗಿರಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿದ್ದರೆ ಆ ದಿನ ಪೂರ್ತಿ ನಾವು ಶಾಂತತೆಯನ್ನು ಅಭ್ಯಾಸ ಮಾಡ್ತಕ್ಕಂತಹ ಒಂದು ಅವಕಾಶಗಳು ಹೆಚ್ಚಿರುತ್ತೆ ಅಂತ. ಮತ್ತು ನಾವು ಅನಾವಶ್ಯಕವಾಗಿ ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತೀವಿ, ಬದುಕಿನ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ನಮ್ಮ ಆಲೋಚನಾ ಶಕ್ತಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಪೋಲಾಗ್ತಾ ಇದೆ ಅಂತ ಹೇಳ್ತಾರೆ, ಸೋರ್ ಹೋಗ್ತಾ ಇದೆ. ಅದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಶಕ್ತಿ, ಒಳ್ಳೆಯ ಕೆಲಸಗಳಿಗೆ ಬಳಸ್ಕೊಳ್ಳಬಹುದಾದಂತಹ ಶಕ್ತಿ. ನಾವು ವ್ಯರ್ಥವಾಗಿರ್ತಕ್ಕಂತಹ ಈ ರಾಜಕೀಯ ಚಟುವಟಿಕೆಗಳು, ಅನಾವಶ್ಯಕವಾಗಿರ್ತಕ್ಕಂಥದ್ರ ಬಗ್ಗೆ ವಾದ ವಿವಾದ ವಿಚಾರಗಳು, ವಿದ್ಯಮಾನಗಳು ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಏನಂತ ತಿಳ್ಕೊಳ್ಬೇಕು. ಆದರೆ ಚರ್ಚೆ ಮಾಡಿ ಅದನ್ನೇ ವಿವಾದಗಳನ್ನು ಮಾಡ್ತಾ
ಕೂತ್ಕೊಳ್ತಕ್ಕಂಥದ್ದು ಸರಿಯಲ್ಲ, ಅಲ್ಲಿ ನಮ್ಮ ಶಕ್ತಿ ಬಹಳ ವ್ಯಯವಾಗಿ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮತ್ತು ಪ್ರಕೃತಿ ನಿಯಮಗಳನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಕರ್ಮ ನಿಯಮ ಇರ್ಬೋದು, ಪುನರ್ಜನ್ಮ ನಿಯಮ, ಈ ಒಂದು ಹೊಂದಾಣಿಕೆಯ ಸೌಹಾರ್ದತೆಯ ನಿಯಮ ಇರ್ಬೋದು, ಸಂಸರಣಾ ನಿಯಮ, ಎಲ್ಲವನ್ನು ತಿಳ್ಕೊಂಡ್ರೆ ನಾವು ನಮಗೆ ಎದುರಾಗ್ತಕ್ಕಂಥ ಸನ್ನಿವೇಶಗಳನ್ನು ಸುಲಭವಾಗಿ ಒಪ್ಕೊಂಡು ಹೋಗ್ತೇವೆ. ತೃಪ್ತಿಯಿಂದ ಜೀವನ ಮಾಡ್ತಕ್ಕಂಥ ಅಭ್ಯಾಸವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಯಾವಾಗ ಮನುಷ್ಯನಿಗೆ ತೃಪ್ತಿ ಇರೋದಿಲ್ವೋ ಆಗ ಬೇಡದಲ್ಲೇ ಇರ್ತಕ್ಕಂಥ ಆಲೋಚನೆಗಳು ಬರುತ್ತೆ. ನಮಗೆ ಯಾವಾಗ ಆಸೆ ಜಾಸ್ತಿ ಇರುತ್ತೋ ಬೇಡದೇ ಇರತಕ್ಕಂಥ ಆಲೋಚನೆಗಳು ಬರುತ್ತೆ, ಸ್ವಾರ್ಥಪೂರಿತವಾದ ಆಲೋಚನೆಗಳು. ಅದಕ್ಕೆ ನಾವು ಸರಳವಾದಂತಹ ತೃಪ್ತಿ ಜೀವನ ಮಾಡ್ತಕ್ಕಂತಹ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಉದ್ದೇಶಪೂರ್ವಕವಾಗಿ ಸಂಕಲ್ಪ ರೂಪಗಳನ್ನು ಇತರರಿಗೆ ಕಳಿಸ್ತಕ್ಕಂಥದ್ದು. ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೋಬಾರ್ದು, ಈಗಾಗಲೇ ಅಂದ್ಕೊಂಡ್ವಲ್ಲ, ಒಳ್ಳೆಯ ಸಂಕಲ್ಪಗಳನ್ನು ಕಳಿಸ್ತಕ್ಕಂಥದ್ದು. ನಮ್ಮ ಥಿಯಾಸಫಿ ಈ ಆವರಣದಲ್ಲೇ, ಬೆಂಗಳೂರು ಸಿಟಿ ಲಾಡ್ಜ್ ಆವರಣದಲ್ಲೇ ಸಂಕಲ್ಪ ಕ್ಲಾಸ್ ಅಂತ ಮಾಡ್ತೀವಿ, ರೋಗೋಪಶಮನ ಧ್ಯಾನ ಅಂತ ಮಾಡ್ತೀವಿ. ಅಲ್ಲಿ ಮಾಡ್ತಕ್ಕಂಥದ್ದೇನು, ಕೆಲವರು ಯಾರು ನೋವನ್ನು ಅನುಭವಿಸ್ತಾ ಇದ್ದಾರೋ ದೈಹಿಕವಾಗಿ ಮಾನಸಿಕವಾಗಿ ಅವರ ಫೋಟೋಗಳನ್ನು, ಚಿತ್ರಗಳನ್ನು ಇಟ್ಕೊಂಡು ಆ ಚಿತ್ರಗಳನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಅವರಿಗೆ ನೇರವಾಗಿ ನಮ್ಮ ಸಂಕಲ್ಪಗಳನ್ನು ಕಳಿಸ್ತಕ್ಕಂಥದ್ದು. ಅದು ನಿಜವಾಗ್ಲೂ ಕೆಲಸ ಮಾಡುತ್ತೆ ಅಂತ. ಈ ಒಂದು ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅನೇಕ ರೋಗೋಪಶಮನ ಕಾರ್ಯಗಳು ನಡೀತಾ ಇದೆ. ಈಗ ಎಷ್ಟೊಂದು ಪ್ರಾಣಿಕ್ ಹೀಲಿಂಗ್ ಅಂತಾರೆ, ರೇಖಿ, ಅವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇರೋದು ಈ ಆಲೋಚನಾ ಶಕ್ತಿಯನ್ನು ಉಪಯೋಗಿಸ್ಕೊಂಡೆ. ಅಂದರೆ ಮಾನವ ಕೋಟಿಯ ಸೇವೆಯನ್ನು ನಮ್ಮ ಆಲೋಚನೆಗಳ ಶಕ್ತಿಯನ್ನು ಉಪಯೋಗಿಸಿ ನಾವು ಮಾಡ್ಬೋದು. ನಾವು ಎಲ್ಲಿ ಕೂತಿದ್ರು ಕೂಡ ನಾವು ಮಾಡ್ಬೋದು. ಯಾಕೆಂದರೆ ನಾವು ಏನು ಯೋಚನೆ ಮಾಡ್ತೀವೋ ಅದು ಹೆಚ್ಚು ಶಕ್ತಿಯನ್ನು ಪಡ್ಕೊಡುತ್ತೆ ಅಂತ. ಅದಕ್ಕೆ ಪರಮಗುರು ಚಲನಚಿನ್ನಿಧಿಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಮಹಾತ್ಮರು ಒಂದು ಕಡೆ, ಕಾಡು ಹರಟೆ ಹೊಡಿಬೇಡಿ, ಅನಾವಶ್ಯಕವಾಗಿ ಮಾತಾಡಬೇಡಿ, ಅದು 3 ರೀತಿಯ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಮಾತಾಡುವಾಗ ಆಲೋಚನೆಗಳು ಬರ್ತಾ ಇರುತ್ತಲ್ವ, ಆಲೋಚನೆಗಳಿಂದಲೇ ನಾವು ನಮ್ಮ ಪ್ರೇರಕ ಶಕ್ತಿ ಮಾತನ್ನು ಆಡ್ತಾ ಇರ್ತೀವಿ. ಅನಾವಶ್ಯಕ ಮಾತುಗಳು, ಬೇಡದೇ ಇರ್ತಕ್ಕಂಥದ್ದು, ಬೇರೆಯವರನ್ನು ದೂಷಿಸ್ತಾ ಇರ್ತಕ್ಕಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಸುತ್ತಲ ಪರಿಸರವನ್ನು ಕೆಟ್ಟ ವಿಚಾರಗಳಿಂದ ತುಂಬ್ತೀವಿ. ಅಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ ಆ ಒಂದು ಸ್ಥಳದಲ್ಲಿ, ಅದು ಒಂದು. ಮತ್ತು ನಾವು ಆಲೋಚಿಸುವ ಕೆಟ್ಟತನ, ಯಾರೋ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇರ್ತೀವಿ ಅಥವಾ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಆ ವ್ಯಕ್ತಿಯಲ್ಲಿ ಅದೇನಾದರೂ ಸ್ವಲ್ಪ ಮಟ್ಟಿಗಿದ್ದರೆ ಅದನ್ನು ಹೆಚ್ಚು ಮಾಡ್ತೀವಿ. ಅದಕ್ಕೆ ಪೋಷಣೆಯನ್ನು ಕೊಟ್ಟು ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬುತ್ತೇವೆ. ಬೇರೆಯವ್ರಿಗೆ ಕೆಟ್ಟದಲ್ಲ, ಹೊರಗಿನ ಪರಿಸರದಲ್ಲಿ ಕೆಟ್ಟ ವಾತಾವರಣನ ತುಂಬೋದಲ್ಲ, ನಮ್ಮ ಮೇಲೂ ಕೂಡ ಆ ಕೆಟ್ಟ ಯೋಚನೆಗಳು ಪರಿಣಾಮವನ್ನು ಬೀರಿ ನಮ್ಮ ಪ್ರಗತಿ ಕೂಡ ಕುಂಠಿತವಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಇರ್ತಕ್ಕಂತಹ ಕೆಟ್ಟತನವನ್ನು ಜಾಸ್ತಿ ಮಾಡುತ್ತೆ. ನಾವು ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಕುಂಠಿತವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಮತ್ತು ಉನ್ನತ ಉದ್ದೇಶಕ್ಕೋಸ್ಕರ ಸಾಮೂಹಿಕವಾಗಿ ಮಾಡ್ತಕ್ಕಂಥ ಪ್ರಾರ್ಥನೆಗಳು ಮತ್ತು ಸತ್ಸಂಗಗಳಲ್ಲಿ ಹೆಚ್ಚು ಶಕ್ತಿ ಸಂಚಯ ಆಗಿ ಲೋಕ ಕಲ್ಯಾಣ ಆಗೋದಕ್ಕೆ ಸಾಧ್ಯ. ನಾವೆಲ್ಲ ಅದನ್ನು ಮಾಡ್ತೀವಲ್ವ, ಎಲ್ಲರೂ ಸಾಮೂಹಿಕವಾಗಿ ಸೇರಿದಾಗ ಶಾಂತಿ ಮಂತ್ರ, ಲೋಕ ಕಲ್ಯಾಣಕ್ಕಾಗಲಿ ಅನ್ನುವಂತಹ ಮಂತ್ರಗಳು, ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರ ಆಲೋಚನೆಗಳೇ ಸೇರಿದಾಗ ಅದಕ್ಕೆ ಹೆಚ್ಚು ಶಕ್ತಿ ಬರುತ್ತೆ. ಅದರಿಂದ ನಾವು ಒಳ್ಳೆಯ ಕೆಲಸವನ್ನು ನಮ್ಮ ಆಲೋಚನೆಗಳ ಮೂಲಕ ಮಾಡ್ತಾ ಇರ್ತೇವೆ. ಹೀಗೆ ಸತ್ಸಂಗ ಸದ್ವಿಚಾರಗಳ ಸ್ಥಳದಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತೆ. ಅದಕ್ಕೆ ನಮಗೆ ನೋಡಿ, ಈಗ JK ರೂಮ್ಗೆ ಹೋಗಿ ಕೂತ್ಕೊಳ್ಳಿ, ಹೇಗೆ ಅನಿಸುತ್ತೆ ನಿಮಗೆ? ನಾವಲ್ಲಿ ಪ್ರತಿ ಶುಕ್ರವಾರ ವ್ಯಾಸಂಗ ತರಗತಿಯನ್ನು ಮಾಡ್ತೀವಿ. ಆಗ ನಾವು ಅಂದ್ಕೊಳ್ತಾ ಇರ್ತೀವಿ, ನಾವೆಲ್ಲರೂ ಅಲ್ಲಿ ಹೋದಾಗ ಇಲ್ಲಿ ಕೂತ್ಕೊಂಡ್ರೆ ಸಾಕು, ನಮಗೆ ಎಷ್ಟೊಂದು ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೆ, ನಮ್ಮ ಏನು ವಿಚಾರಗಳು ಎಷ್ಟು ಉನ್ನತವಾಗಿ ಅಥವಾ ಬಹಳ ಆಳದಲ್ಲಿ ನಮಗೆ ಗ್ರಹಿಕೆ ಉಂಟಾಗುತ್ತೆ ಇಲ್ಲಿ ಮಾಡ್ತಕ್ಕಂಥ ವ್ಯಾಸಂಗ ಅಂತ. ಯಾಕೆ ಅಂದರೆ ಅಲ್ಲಿ ಎಷ್ಟೋ ಕಾಲದಿಂದ ಸಚ್ಚಿಂತನೆಗಳನ್ನು, ಸತ್ಸಂಗಗಳನ್ನು ನಡೆಸ್ಕೊಳ್ತಾ ಬಂದಿರತಕ್ಕಂಥದ್ದು ಸ್ಟಾರ್ ರೂಮಲ್ಲಿ, ಅಂದರೆ JK ರೂಮಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ನಮ್ಮ ಆಲೋಚನಾ ಶಕ್ತಿ ಅಂತಕ್ಕಂಥದ್ದು ಬಹಳ ಅಗಾಧವಾಗಿರ್ತಕ್ಕಂಥದ್ದು. ಇದು ಕಷ್ಟವನ್ನು ಕೂಡ ಕೊಡ್ಬೋದು, ಬೇರೆಯವರಿಗೆ ಸಮಾಧಾನವನ್ನು ಕೂಡ ಕೊಡ್ಬೋದು. ನಮ್ಮ ಆಧ್ಯಾತ್ಮಿಕ ಪ್ರಗತಿಯೂ ಆಗುತ್ತೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿ ಕುಂಠಿತವೂ ಆಗುತ್ತೆ ಅಲ್ವಾ. ಬೇರೆಯವರಿಗೆ ತೊಂದರೆ ಮಾಡೋದಲ್ಲ, ಬೇರೆಯವರಿಗೆ ನಮ್ಮ ಮೇಲೂ ನಾವು ತೊಂದರೆ ಮಾಡ್ಕೊಳ್ತೀವಿ. ಆದರೆ ಒಳ್ಳೆಯ ಚಿಂತನೆಗಳಿಂದ ಬೇರೆಯವ್ರಿಗೂ ಒಳ್ಳೆಯದಾಗತ್ತೆ, ನಮ್ಮ ಏಳಿಗೆನೂ ಕೂಡ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಈ ಆಲೋಚನಾ ಶಕ್ತಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಉನ್ನತವಾದಂತಹ, ಬಹಳ ಅಗಾಧವಾದಂತಹ ಶಕ್ತಿ. ಅದನ್ನು ನಿಜವಾಗ್ಲೂ ವಿವೇಕದಿಂದ, ಎಚ್ಚರಿಕೆಯಿಂದ, ಜಾಗರೂಕರಾಗಿ ಬಳಸಬೇಕು. ಯಾರು ಇದನ್ನು ವಿವೇಕದಿಂದ ಬಳಸ್ತಾರೋ ಅವರೇ ನಿಜವಾಗ್ಲೂ ಧನ್ಯರು ಅಂತಕ್ಕಂಥ ವಿಚಾರವನ್ನು ನಾವು ಸಾಕಷ್ಟು ಈ ಒಂದು ವಿಷಯದಲ್ಲಿ ತಿಳ್ಕೊಳ್ಬೋದಾಗಿದೆ. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ಬೆಂಗಳೂರು ಸಿಟಿ ಲಾಡ್ಜ್ನ ಪದಾಧಿಕಾರಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ.